कल्याणात्मभवत्राय कविदात्तप्रदायिने श्रीमद्वेङ्कटनाथाय श्रीनिवासाय ते नमः। अभ्रमं बङ्गरहितं मजडं विमलं सदा आनन्दतीर्थमधुलं भजे तापत्रयापहम्। चित्रैः पदैश्च गम्भीरैः वाक्यैर्माणैरखण्डितैः गुरुभावं विन्दयन्ति भातिश्री जयतीर्थवाक्। प्रतिकल्पितकल्पोऽयं प्रत्यर्थिकजगेश्वरी श्रीव्यासतीर्थगुरुर्भूयात् तस्मदिष्टार्थसिद्धये। तपो विद्या विरक्त्यादि सद्गुणोकाराणहं वादिराजगुरुन् वन्दे हयग्रीवपदाश्रयान्। भक्तानां मानसाम्भोजभानवे कामधेनवे नमतां कल्पतरुवे श्रीविजयीन्द्रगुरवे नमः। भावभूतकृतं सेवे रघुत्तममहागुरुं यच्छिष्य शिष्यशिष्याद्याः टिप्पण्याचार्यसंहिताः। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये। हयग्रीव हयग्रीव हयग्रीवेद्यो वदेत् तस्य निश्चरते वाणिजगनगन्या प्रवाहवत्। ब्रह्मान्ता गुरवः साक्षातिष्ठं दैवं श्रियपतिः आचार्याः श्रीमदाचार्याः सन्तु मे जन्मजन्मनि। श्रीगुरुभ्यो नमः। हरिः ओम्। ಇವತ್ತೊಂದು ದಿವಸ ಮಧ್ವ ಗುರು ಪರಂಪರ ಅಂತೇಳಿ ಮಧ್ವ ಗುರು ಪರಂಪರಾ ಬಗ್ಗೆ ಒಂದು 4 ಮಾತನ್ನ ಆಡಬೇಕು ಅಂತ ಅವರು ಕೇಳಿದಾಗ ದೊಡ್ಡ ಟಾಪಿಕ್. ಮಧ್ವ ಗುರು ಪರಂಪರಾ ಅಂತ ಹೇಳೋದು ಮಧ್ವಾಚಾರ್ಯರ ಮಹಿಮೆಯೇ ಒಂದು ಸಮುದ್ರ. ಅದ್ರಲ್ಲಿ ಮಧ್ವ ಗುರುಗಳು ಎಲ್ಲಾ ಗುರುಗಳನ್ನ ನಾವು ಹೇಳಬೇಕು ಅಂದ್ರೆ ಯಥಾಶಕ್ತಿ ಹೆಂಗೆ ಒಬ್ಬೊಂದು ನಮ್ಮ ದಾಸವರೇಣ್ಯರಾಗಲಿ ಒಬ್ಬೊಂದು ಗುರುಗಳಾಗಲಿ ಮಧ್ವಾಚಾರ್ಯರ ಮಹಿಮೆ ಏನು ಹೇಳ್ತಾರೆ ಅಂದ್ರೆ ಮಧ್ವಾಚಾರ್ಯರೇ ಹೇಳ್ತಾರೆ ಸಮುದ್ರ ಸ್ನಾನ ಅಂದ್ರೆ ಇಡೀ ಸಮುದ್ರದಲ್ಲಿ ನಮ್ಮದ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಸಮುದ್ರದಲ್ಲಿ ಮುಂದೆ ಹೋಗಿ 2 ಕಪ್ಪಳಿ ನೀರು ತೆಗೆಸ್ಕೊಂಡು ಬಂದ್ರೆ ಸಮುದ್ರ ಸ್ನಾನ ಅಂತ ಹೆಂಗೆ ಹೇಳುತ್ತೇವೋ ಆ ತರವಾಗಿ ನಾವು ಎಲ್ಲ ಗುರುಗಳನ್ನ ಒಂದು ಸ್ಮರಣೆ ಯಥಾಶಕ್ತಿ 2 ಗಂಟದ್ದು ನಾವು ಹೇಳೋಣ ಅಂತ ಹೇಳಿದಾಗ ಯಥಾಶಕ್ತಿ ಎಲ್ಲ ಗುರುಗಳನ್ನ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದು. ಈಗ ಒவ்வೊಂದು ಮಧ್ವ ಗುರು ಪರಂಪರಾ ಅಂತ ಹೇಳಕ್ಕೆ ಆರಂಭಿಸಲಕ್ಕೆ ಮುಂಚೆ ಮೊದಲು ನಾವೇನು ಹೇಳಬೇಕು ಅಂದ್ರೆ ಒவ்வೊಂದು ಮತಗಳನ್ನು ಏನಿದೆ. ಹಿಂದೂ ಮತ ಪ್ರಾಚೀನವಾದ ಸನಾತನ ಧರ್ಮ ಹಂಗಂತ ಹೇಳುವಾಗ ಅದಕ್ಕಿಂತ ಬೇರೆ ಮತಗಳನ್ನ ನಾವು ಒಂದು ಕಂಪ್ಯಾರಿಸನ್ ಸ್ಟಡಿ ಮಾಡಿದರೆ ಜೈನ ಮತವಾಗಲಿ ಬುದ್ಧ ಮತವಾಗಲಿ ಏನೊಂದು ಮತವಾದರೆ ಅವರುಗಳೊಳಗೂ ಒಂದು ಯೂನಿಟಿ ಇಲ್ಲ. ಏನು ಯೂನಿಟಿ ಅಂದ್ರೆ ತತ್ವದಲ್ಲಿ ಯೂನಿಟಿ ಇಲ್ಲ. ಅವ್ರಿಗೆ ಹೀನಯಾನ ಮಹಾಯಾನ ಅಂತ ಅವರುಗಳ 2 ಗ್ರೂಪ್ ಇದೆ. ಅಲ್ಲಿ ಹೋದ್ರೆ ಶ್ವೇತಂಬರರು ದಿಗಂಬರರು ಅಂತ ಅಲ್ಲಿ 2 ಗ್ರೂಪ್ಗಳಿದೆ. ಹಿಂದೂ ಮತಕ್ಕೆ ಬಂದರೆ ಶ್ರೀ ವೈಷ್ಣವಗಳಲ್ಲಿ ನೋಡ್ರೆ ಅಲ್ಲಿ ಹೇಳ್ತಾರೆ ಒಳಗಡೆ ತಂಗಡೆ ಹೇಳ್ತಾ ಇದ್ದಾರೆ. ಅದರ ಮಧ್ವ ಮತದಲ್ಲಿ ಇಷ್ಟೊಂದು ದಿವಸ ಒಂದು 800 ವರ್ಷ ಕಾಲ ಮಧ್ವಾಚಾರ್ಯರು ಬಂದ ದ್ವೈತ ಸಿದ್ಧಾಂತನ ಆ ಒಂದು ಪ್ರಚಾರ ಮಾಡಿದ ಮೇಲೆ ಈತನ ದಿವಸವರೆಗೆ ಮಧ್ವ ಮತದಲ್ಲಿ ಸಿದ್ಧಾಂತದಲ್ಲಿ ಭೇದ ಇಲ್ಲ, ಮಠ ಭೇದ ಇದೆ. ಅದು ಒಂದು ನಾವು ವಿಚಾರ ಪಡುವಂತ ಒಂದು ವಿಷಯ. ಅಂದ್ರೆ ಎಷ್ಟೇ ಮಠಗಳಾಗಲಿ ಮಧ್ವಾಚಾರ್ಯರಾಗಲಿ ಅದಕ್ಕೆ ಮೊದಲು ಬಂದ ಟೀಕಾಚಾರ್ಯ ಕೃತ್ಪಾದರಾಗಲಿ ಶ್ರೀಪಾದರಾಜರಾಗಲಿ ವ್ಯಾಸರಾಜರಾಗಲಿ ವಾದಿರಾಜರಾಗಲಿ ಅದಕ್ಕೆ ಆಮೇಲೆ ಎಷ್ಟೋ ವರ್ಷ ಕಾಲ 400 ವರ್ಷಕ್ಕೆ ಆಮೇಲೆ ಹಿಂದೆ ಬಂದ ಜಗನ್ನಾಥ ದಾಸರಾಗಲಿ ಅವರು ಹರಿಕಥಾಮೃತಸಾರ ಬರದಾದ್ರಿಂದ ಒவ்வೊಂದು ಅಕ್ಷರಗಳು ಮಧ್ವ ಸಿದ್ಧಾಂತಕ್ಕೆ ಡಿವಿಯೇಟ್ ಆಗಿ ಒಂದು ಕ್ಷಣ ಕೂಡ ಹೋಗೋದಿಲ್ಲ ಅವರು. ಸೊ ಆ ಒಂದು ಸಿನ್ಸಿಯಾರಿಟಿ ಟು ದ ಕೋರ್ ಆಫ್ ಸಿದ್ಧಾಂತ ಅಂದ್ರೆ ನಮ್ಮ ಮಧ್ವ ಸಿದ್ಧಾಂತ. ಅದಕ್ಕೋಸ್ಕರವೇ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತ ಪಾನ ಹಂಗಂತ ದಾಸರುಗಳು ವರ್ಣನೆ ಮಾಡಿದ್ದಾರೆ. ಅಂದ್ರೆ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಎಲ್ಲ ವೇದಗಳ ಶಾಸ್ತ್ರಗಳ ಸಮ್ಮತವಾದ ಒಂದು ಮತ ಅಂದ್ರೆ ಮಧ್ವ ಮತ. ಮಧ್ವಾಚಾರ್ಯರ ಮತನ ಸ್ಥಾಪನ ಮಾಡಿರ ಅಂತ ಕೇಳಿದ್ರೆ ಇಲ್ಲ. ಮಧ್ವಾಚಾರ್ಯ ಮಧ್ವ ಮತನ ಸ್ಥಾಪನ ಮಾಡಲಿಲ್ಲ. ದ್ವೈತ ಮತ ಅನಾದಿ ಕಾಲದಿಂದ ಇರುವಂತ ಒಂದು ಮತ. ಅದು ಫಸ್ಟ್ ನಾವು ತಿಳ್ಕೊಬೇಕು. ಯಾಕಂದ್ರೆ ನಾವು ಒಂದು ಹೇಳ್ತೇವೆ ಈ ರೂಪ ಕೊಟ್ಟಿದ್ದಾನೆ ಸರ್ 1000 ರೂಪೀಸ್ ನೋಟ್ ಎಲ್ಲ 10,000 ಎಲ್ಲ ನಾನೇ ಹೊಸ ಪ್ರಿಂಟ್ ಮಾಡಿದ್ದು ಅಂದ್ರೆ ಯಾರೋ ನಂಬ್ತಾರ್ಯಾ? ಯಾಕಂದ್ರೆ
ಗವರ್ಮೆಂಟ್ ಮಾಡಿ ಕೊಟ್ಟದನ್ನೇ ನಾವು ಕೊಟ್ರೆ ಹೆಂಗೆ ತಕ್ಕಂತಾರೆಯೋ ಮಧ್ವಾಚಾರ್ಯರು ಹೇಳ್ತಾರೆ, ಪ್ರಾಚೀನವ ಇರಾತನ ಸನಾತನ ಧರ್ಮವೇ ದ್ವೈತ ಸಿದ್ಧಾಂತ. ಅದನ್ನ ಹೊರಗೆ ತಕೊಂಡ್ ಬಂದು ಏನಿದ್ದಾರೆ ಹೀನವಾಗಿದೆ, ಅದನ್ನ ಹೊರಗೆ ತಕೊಂಡ್ ಬಂದೇನೆ ಅಂತ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ಆ ಮತವೇ ದ್ವೈತ ಸಿದ್ಧಾಂತನ ತಿರುಸಿ ತಗೊಂಡು ಬಂದು ನಿಲ್ಲಿಸಿದವರು ಮಧ್ವಾಚಾರ್ಯರೇ ಹೊರತು ಅವರು ಮಧ್ವ ಮತನ ದ್ವೈತ ಸಿದ್ಧಾಂತನ ಸ್ಥಾಪನೆ ಮಾಡಲಿಲ್ಲ. ಅದನ್ನು ತಗೊಂಡ್ಬೇಕು. ಯಾಕಂದ್ರೆ ಹಿಂದೆ ಬೇರೆ ಬೇರೆ ಮತಗಳು ಬಂದು ತತ್ವಗಳನ್ನ, ಆ ದೇವರ ಚಿಂತನೆಗಳನ್ನ, ಏನೊಂದು ಮಾತು ಇದೆಯೋ ಅದನ್ನ ಬಂದು ಡಿವಿಯೇಟ್ ಮಾಡಿ ತಗೊಂಡು ಇದನ್ನ ಸರಿ ಮಾಡಿ ಕೊಟ್ಟವರು ಮಧ್ವಾಚಾರ್ಯರು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಮಧ್ವಾಚಾರ್ಯರ 37 ಗ್ರಂಥಗಳನ್ನ ನೋಡಿದ್ರೆ ಅದಲ್ಲಿ 75% ಕೊಟೇಶನ್ಸ್ ಮಾತ್ರವೇ ಇದೆ. ಅವ್ರ ಸ್ವಂತ ವರ್ಡ್ಸ್ ಅವ್ರು ಹಾಕಲಿಲ್ಲ ತುಂಬಾ. ಯಾಕಂದ್ರೆ ಅವ್ರು ವೇದವ್ಯಾಸರು ಹೇಳಿದ್ರ ಬೇರೆ ಬೇರೆ ಪುರಾಣಗಳಿಂದ, ಉಪನಿಷತ್ತುಗಳಿಂದ, ವೇದಗಳಿಂದ ತಗೊಂಡು ಕೊಟೇಶನ್ ಮಾಡಿ ಕೊಟ್ಟದ್ದೇ ತುಂಬಾ. ಅದೇ ಅವ್ರು ಹೇಳ್ತಾರೆ, ವೇದವ್ಯಾಸರು ಏನ್ ಹೇಳಿದ್ದಾರೆಯೋ, ವೇದಗಳಲ್ಲಿ ಪ್ರಾಚೀನವಾಗ ಭಗವಂತ ಏನ್ ತಗೊಂಡು ಇಟ್ಟಿದ್ದಾನೆಯೋ ಅದನ್ನ ಹೊರಗೆ ತಗೊಂಡು ಬಂದದ್ದೇ, ನಾವೊಂದು ಮತನ ಸ್ಥಾಪನೆ ಮಾಡಲಿಲ್ಲ. ಇದನ್ನ ಮೊದಲ ಅರ್ಥ ಮಾಡಿರ್ಬೇಕು. ಅದಕ್ಕೋಸ್ಕರವೇ ಹೇಳ್ತೇವೆ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು. ಅದಕ್ಕೋಸ್ಕರವೇ ಏನಂದ್ರೆ ಇದನ್ನ ತಕೊಂಡು ಬಂದ ಮಧ್ವರಾಯರ ಧ್ಯಾನ ಅಮೃತಾಪಾನ. ಮಧ್ವರಾಯರ ಧ್ಯಾನವೇ ಅಮೃತಾಪಾನ. ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ. ನಾವು ಸ್ಮರಣ ಮಾಡ್ತಾ ಇರುವಂದ್ರೆ ಮಧ್ವಾಚಾರ್ಯರನ್ನ ಸ್ಮರಣ ಮಾಡಿಕೊಂಡು ಆ ಮಧ್ವ ಪರಂಪರೆಯಲ್ಲಿ ಬಂದ ಒவ்வೊಂದು ಯತಿ ವರೇಣ್ಯರು, ದಾಶ ವರೇಣ್ಯಗಳನ್ನ ಯಥಾಶಕ್ತಿ ನೋಡೋಣ. ಯಾಕಂದ್ರೆ 2 ಗಂಟೆ ತಂದ್ರೆ ನಾವು ಒಬ್ಬರೊಬ್ಬರಿಗೆ 10 ನಿಮಿಷವಾದ ಹೇಳಬೇಕು. ಒவ்வೊಂದು ಗುರುಗಳನ್ನ ಹಂಗಂತ ನೆನೆಸಿದ್ದಾನೆ. ದೇವರ ಸಂಕಲ್ಪ ಹೆಂಗೆ ಅವರು ನಡೆಸಲಿ. ಮುಖ್ಯವಾಗಿ ಇದಕ್ಕೆ ಗುರುಗಳ ಸ್ಮರಣ ಮಾಡಬೇಕು ಅಂತ ನಾವು ತಿಳ್ಕೊಬೇಕು. ಮಧ್ವಾಚಾರ್ಯರು ಹೇಳಿದ್ರೆ ಮಧ್ವ ಮತವಾಗಲಿ ಮಧ್ವ ಸಿದ್ಧಾಂತನ ಹೇಳಬಹುದೇ, ಅದು ಗುರುಗಳ ಸ್ಮರಣ ಮಾಡಿದರೆ, ಗುರುಗಳನ್ನ ಕಥಾ ಶ್ರವಣ ಮಾಡಿದರೆ ನಮಗೆ ಉದ್ಧಾರ ಆತಾರೆ ಅಂದ್ರೆ ಖಂಡಿತವಾಗಿ ಆತಾರೆ ಅಂತ ಎಲ್ಲ ಸಿದ್ಧಾಗ. ಭಾಗವತ ಗ್ರಂಥವೇ ಭಾಗವತ, ಶ್ರೀಮದ್ ಭಾಗವತ ಭಗವಂತನ ಮುಖ್ಯವಾದ ಮಹಿಮೆಗಳನ್ನ ಹೇಳುವಂತ ಒಂದು ಉನ್ನತ ಗ್ರಂಥ ಅಂತ ಹೇಳಿದ್ದೆವು. ಒவ்வೊಂದು ಸ್ಕಂದಗಳನ್ನ ನಾವು ಓದ್ತಾ ಇದ್ದರೆ ಅದರಲ್ಲಿ ಮೋರ್ ದನ್ 50% ಭಗವತ್ ಭಕ್ತರುಗಳ ಕಥೆಯೇ ಬರ್ತವೆ. ಸಪ್ತಮ ಸ್ಕಂದ ತಕೊಂಡ್ರೆ ಪ್ರಹ್ಲಾದರ ಕಥೆ ಅಧ್ಯಾಯವನ್ನ ಓದ್ತಾ ಅದರ ನರಸಿಂಹ ಅವತಾರ ಕಡಸಿ 2 ಅಧ್ಯಾಯಗಳೇ ಬರುತ್ತೆ. ಆದರೆ ಪ್ರಹ್ಲಾದರ ಕಥೆಯೇ ಮುಂದೆ ಬಂದದ್ದು. ಎದಕ್ಕಂದ್ರೆ ಏನೊಂದೇ ನಾವು ಮೆಡಿಟೇಷನ್ ಮಾಡ್ರಿ, ನಾವು ಮನಸ್ಸಿಗೆ 3 ಗಂಟೆ ನಾವು ಧ್ಯಾನ ಹೋದೆ, ಆ ಕ್ಲಾಸಿಗೆ ಹೋದೆ, ಪ್ರಾಣಾಯಾಮ ಕ್ಲಾಸಿಗೆ ಹೋದೆ, ಯೋಗ ಕ್ಲಾಸಿಗೆ ಹೋಗಿದೆ. ಮನಸ್ಸಿಗೆ ಒಂದು ಶಾಂತಿ ಸಿಕ್ಕತೆ ಅಂದ್ರೆ ಸಿಕ್ಕತೆ ನಮಗೆ ಗೊತ್ತಿಲ್ಲ, ನಾವು ಹೋಗಿದ್ದಿಲ್ಲ. ಅಂದ್ರೆ ಗುರುಗಳ ಕಥೆಗಳನ್ನ ಕೇಳಿದರೆ ಆ ಒಂದು 10 ನಿಮಿಷ ನಿಮ್ಮ ಮನಸ್ಸಿನ ಒಂದು ಚಿಂತನೆ ಬರುತ್ತೆ, ಆ ಒಂದು ಶಾಂತಿ ಸಿಕ್ಕತೆ ಅನ್ನೋದು ನಿಶ್ಚಿತ. ಇದಕ್ಕಂದ್ರೆ ಭಕ್ತರುಗಳ ಕಥೆಗೆ ಅಂದ್ರೆ ಏನಂದ್ರೆ, ಭಕ್ತರುಗಳ ಕಥೆಗಳು ಅಂದ್ರೆ ಶಾಸ್ತ್ರಗಳನ್ನ ಫಾಲೋ ಮಾಡುವಂತ ಕಥೆ. ಅದಕ್ಕೋಸ್ಕರ ಮಧ್ವವಿಜಯನ ಎದಕ್ಕೆ ಶಾಸ್ತ್ರ ಗ್ರಂಥ ಅಂತ ಹೇಳ್ತೇವೆ ಅಂದ್ರೆ, ಸುಮಧ್ವವಿಜಯ ಮಹಾಕಾವ್ಯ ಗ್ರಂಥ ಅಂದ್ರೆ ಅದು ಶಾಸ್ತ್ರ ಗ್ರಂಥವಾಗಿತ್ತು. ಎದಕ್ಕಂದ್ರೆ ಮಧ್ವಾಚಾರ್ಯರಂತ ಶಾಸ್ತ್ರನ ಫಾಲೋ ಮಾಡುವವರ ಕಥನ ಕೇಳಿದರೆಯೇ ಅವ್ರು ಹೆಂಗೆ ಶಾಸ್ತ್ರ ನಡೆಸಿ ತಗೊಂಡೋಗಿದ್ದಾರೆ ಅಂತ ಗೊತ್ತಾಗತ್ತಲ್ಲ, ಅದು ಶಾಸ್ತ್ರವೇ ಆಗತ್ತೆ. ಅದಕ್ಕೋಸ್ಕರ ಭಗವದ್ ಭಕ್ತರುಗಳ ಕಥನ ಕೇಳಿದರೆಯೇ ಭಗವದ್ ಭಕ್ತಿನ ಬರುತ್ತೆ, ಹೆಂಗೆ ಶಾಸ್ತ್ರ ನಮಗೆ ಗೊತ್ತಾಗತ್ತೆ, ಭಗವತ್ ಚಿಂತನೆ ನಮಗೆ ಬೆಳೀತೆ, ದೃಢ ಭಕ್ತಿ ಬರುತ್ತೆ. ಅದಕ್ಕೋಸ್ಕರವೇ ಭಗವದ್ ಭಕ್ತರುಗಳ ಕಥೆಗಳನ್ನ ಕೇಳಬೇಕು ಅಂತ ಹೇಳಿ ನಾವು ಆರಂಭಿಸಿದ್ದು. ಮುಖ್ಯವಾಗಿ ಗುರುಗಳ ಚಿಂತನೆ ಎದಕ್ಕಂದ್ರೆ ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ. ನಮ್ಮ ಸುಮಧ್ವವಿಜಯ ಹೇಳ್ತಾರೆ, ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ. ಕುಂದನ ಭಕ್ತಿ, ಭಗವಂತನ ಭಕ್ತಿ ನಮಗೆ ಬೆಳಿಬೇಕು ಅಂದ್ರೆ ಗುರುಗಳ ಭಕ್ತಿ ನಮಗೆ, ಗುರುಗಳ ಭಕ್ತಿಯೇ ಭಗವಂತನ ಭಕ್ತಿ ನಮಗೆ ತಗೊಂಡು ಬಂದು ಸೇರಿಸುತ್ತೆ. ಹೇಳೋದುಂಟು ಒಂದು ಎಕ್ಸಾಂಪಲ್, ಒಂದು ತಾಯಿ ತಂದೆಯರು ಒಂದು ದೊಡ್ಡ ರಿಸೆಪ್ಷನ್ಗೆ ಹೋಗಿದ್ದರು. ಆಫೀಸ್ ಎಲ್ಲ ಸ್ಟಾಫ್, ಡೈರೆಕ್ಟರ್ಸ್, ಬೋರ್ಡ್ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ಅಲ್ಲಿ ಮಗುನ ಕರ್ಕೊಂಡು ಹೋಗಿದ್ದಾರೆ. ನೋಡಿದರೆ ಆ ಮಗು ಏನೋ ತಿಂದಿದೆ, ಮೈಯೆಲ್ಲ ಒಂದೇ ಕೊಳಕು ಮಾಡಿದೆ. ಅವರಿಗೆ ತನ್ನ ಕೂಸು ಮಗು ಅಂತ ಎಲ್ಲಾದ್ರೂ ಇಂಟ್ರಡ್ಯೂಸ್ ಮಾಡಬೇಕು ಅಂತ ತುಂಬಾ ಅವರಿಗೆ ಸೇರಿ ಸಂಖ್ಯೆ ಮಗುನ ಕರ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಮೈ ಪೂರ ಕೊಳಕು ಮಾಡಿದೆ. ಅವಳಿಗೆ ಒಂದು ಇಷ್ಟಲ್ಲ, ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಏನೋ ನಿಮ್ಮ ಡೈರೆಕ್ಟರ್ ಕೂಡ ಅವ್ರ ಕೂಸು ಏನಿತ್ತ ಕೊಳಕಾಗಿದ್ದಾನೆ ಅಂತ ಹೇಳಾರು. ಅವ್ರಿಗೆ ಹೊರತೆ ಏನ್ ಮಾಡಿದ್ರು, ಇಂಟ್ರೊಡ್ಯೂಸ್ ಮಾಡಕ್ಕೆ ಹೋದ್ರು, ನಡೆಸಿದ್ರು. ನೀವು ಕೊಳಕು ಮಾಡಿದ್ದೆ, ಚೆನ್ನಾಗಿ ಕ್ಲೀನ್ ಮಾಡಿ ಒಳ್ಳೆ ಪೌಡರ್ ಹಾಕಿ ಡ್ರೆಸ್ ಮಾಡಿ ಬಾ ಅಂತ ವೈಫ್ ಮನವರ್ಲಿ ಹೇಳಿರುತ್ತೆ. ಹೊರತೆ ಅವ್ರ ಪತ್ನಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಚಂದ ಹೊಸ ಹಾಕಿ ಪೌಡರ್ ಹಾಕಿ ಡ್ರೆಸ್ ಹಾಕಿ ಕೊಟ್ಟ ಮೇಲೆ ಅಮ್ಮನ ತಗೊಂಡೇ ತೋರಿಸಿದ್ರು. ಇದ್ರ ನಮ್ಮ ಮಗು 1 ವರ್ಷ ಆಗತ್ತೆ, ಎಲ್ಲ ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಅದನ್ನೆಲ್ಲ ಬರ್ತಾ ಇದ್ರಿ ಅಂತ. ಏನಂದ್ರೆ ಯಾವ ತರವಾಗಿ ನಾವು ಜನ್ಮಾದಿಗಳಲ್ಲಿ ಪಾಪಗಳನ್ನ ಮಾಡಿ 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 ನಮ್ಮ ಕುಲಕ್ಕೆ ಎಷ್ಟು ತುಂಬಿದೆ ಅಂದ್ರೆ ಭಗವಂತ ದಾಸನ ಮಾಡಿಕೋ ಏನಾದ್ರೆ ನಾ ದಾಸ ಅಂತ ದೇವರು ನಮ್ಮ ತಕೊಂಬಾದೇ ಇಲ್ಲ. ಯಾತಕ್ಕಂದ್ರೆ ಅಷ್ಟು ಕೊಳಕುಗಳ ಸೇರಿದಲ್ಲ. ಭಗವಂತ ಎಲ್ಲಿದ್ದಾನಂದ್ರೆ ತಂದೆ ಸ್ನಾನದಲ್ಲಿ ಇದ್ದಾನಂತೆ.
ಅವ ನಮ್ಮ ಪಕ್ಕಡಕ್ಕೆ ತಯಾರಾಗಿ ಇಲ್ಲ. ಒಪ್ಕೊಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಮಾತರ್ಮೇ ಮಾತರಿಶ್ವನ್ ಪಿತರದುಲಕರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯ ಮಯಾನಾಂ. ಹಂಗಂತ ನಾವು ಗುರುಗಳ ಹತ್ರ ಪ್ರಾರ್ಥನೆ ಮಾಡಿರ ಅವರ ತಾಯಾಗಿ ನಮ್ಮ ಕೊಳಕಗಳನ್ನ ತೊಳೆದು ಜನ್ಮ ಜನ್ಮಾದಿಗಳಲ್ಲಿ ಬಂದ ಪಾಪಗಳನ್ನ ತೊಳೆದು ಕ್ಲೀನ್ ಮಾಡಿ ಭಗವಂತರು ತಗೊಂಡೋಗಿ ಇವನಿನ್ನ ಶಿಷ್ಯ, ಇವನಿನ್ನ ಭಕ್ತ, ಇವನನ್ನ ಶಿಷ್ಯ, ಇವನ ತಕೊಂಬೇಕು ಅಂತ ಮಧ್ವಾಚಾರ್ಯರಲ್ಲಿ ರೆಕಮೆಂಡ್ ಮಾಡಿದ್ರೆ ಭಗವಂತ ತಕ್ಕಂತಾನಂತೆ. ಅದಕ್ಕೋಸ್ಕರವೇ ಮಾತರ್ಮೇ ಮಾತರಿಶ್ವರಂತನ ತಾಯಿ ನೀನು ಅಂತ ಮಧ್ವಾಚಾರ್ಯ ಎದಕ್ಕೆ ಪ್ರಾರ್ಥನೆ ಮಾಡಬೇಕು ಅಂದ್ರೆ ಆ ಗುರುಗಳು ಅಂದ್ರೆ ತಾಯಿ ಸ್ನಾನದಲ್ಲಿದ್ದ ನಮ್ಮ ಪಾಪಗಳನ್ನ ತೊಳೆದು ಭಗವಂತಲ್ಲಿ ತಗೊಂಡು ಆ ಒಂದು ಮಹಾ ಕಾರ್ಯನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವೇ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಗುರುವಿನ ಗುಲಾಮ ಆಗುವ ತನಕ ದೊರೆಯತನ್ನ ಮುಕುತಿ ಬರೋದಿಲ್ಲ. ಯಾಕಂದ್ರೆ ಗುರುವಿನ ಗುಲಾಮ ಆಗುವ ತನಕ ಆ ಗುರುಗಳ ಕರುಣಾ ಕಟಾಕ್ಷ ನಮ್ಮ ಮೇಲೆ ಬರುವ ತನಕ ನಮಗೆ ಮುಕ್ತಿ ಗ್ಯಾರಂಟಿ ಇಲ್ಲ. ಆ ಮುಕ್ತಿ ಬರಬೇಕು ಅಂದ್ರೆ ಭಗವತ್ ಚಿಂತನ ಭಕ್ತಿ ಬರಬೇಕು ಅಂದ್ರೆ ಆ ಗುರುಗಳ ಸ್ಮರಣ ಮುಖ್ಯ. ಈಗ ಮೊದಲಾಗಿ ನಾವೇನಂದ್ರೆ ಮಧ್ವಾಚಾರ್ಯರ ಚಿಂತನೆ ಮಾಡೋಣ ಅಂತ. ಆ ಮಧ್ವಾಚಾರ್ಯ ಅವತಾರ ಮಾಡಿದ ಕಾಲ 1300 ವರ್ಷ, 13th ಸೆಂಚುರಿ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಅವತಾರ ಮಾಡಿದ್ದು. ಶಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು ಹೊಂದದಿಕ ವಿಂಶತಿಗೂ ಭಾಷ್ಯ ರಚಿಸೆ ನಡುಮನ ಎಂಬ ಬ್ರಾಹ್ಮಣನ ಸತಿಯ ಜಠರೊಳ ಅವಧರಿಸಿ ಭಾರತಿ ರಮನ ಮಧ್ವಾಪಿಧಾನದಿ ಚತುರದಶ ಲೋಕದಲ್ಲಿ ಮೆರೆದ ಪ್ರತಿಮಗೊಂದಿಸುವೆ. ಸಾರಳದಿ ಶಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸೆ. 21 ಮತಗಳು ಮಧ್ವಾಚಾರ್ಯ ಅಂತ ಬಂದವರು. ಅದನ್ನವೇ ಹೇಳ್ತಾರೆ, ಏಕವಿಂಶತಿ ಕುಭಾಷ್ಯಗಳ ಬೇರಣ ತರಿದು ಶ್ರೀಕರಾಚಿತನುಳಮೆ ಶಾಸ್ತ್ರ ರಚಿಸಿ ಲೋಕತ್ರಯದೊಡಿದ್ದ ಸೊಲರುವಾಲಿಸುವಂತೆ ಆ ಕಮಲನಾಭಯತಿ ನಿಖರೆ ಕೊರೆದ ಜಯ ಜಯ ಜಗತ್ರಾನ ಜಗದೊಳಗೆ ಸುತ್ರಾನ ಅಖಿಳಗುಣ ಸಬ್ಧಾಮ ಶ್ರೀಮಧ್ವನಾಮ. ಏಕವಿಂಶತಿ ಗುಭಾಷ್ಯಗಳ ಬೇರಳು ತರಿದು ಆ ಏಕವಿಂಶತಿ 21 ಮತಗಳ ದುರ್ಮತಗಳ ಖಂಡನ ಮಾಡಿ ಒಂದು ಸಿದ್ಧಾಂತನ ತಗೊಂಡು ಬರಬೇಕು ಅಂತ ಆ ಒಂದು ಕಾಲಘಟ್ಟದಲ್ಲಿ ಇತ್ತು. ಎಲ್ಲ ಶಾಸ್ತ್ರಗಳನ್ನ ದುರ್ವಿಷಯಗಳಲ್ಲಿ ಮಿಕ್ಸ್ ಮಾಡಿ ಏನೊಂದು ಹೇಳಬೇಕು ಸತ್ಯಗಳನ್ನ ಅಲ್ಲಲ್ಲಿ ತೋರಿಸಲಾಗ ಬೇರೆ ಒಂದು ವಿಷಯಗಳು ಅವರವರಿಗೆ ತೋಡಿದ್ದ ವಿಷಯಗಳನ್ನ ಹೊರಗೆ ತಗೊಂಡು ಬಂದು ಆ ಒಂದು ಪರಿಸ್ಥಿತಿ ಬಂದಾಗ ಎಲ್ಲಾ ದೇವತೆಗಳನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಭಗವಂತ ಏನ್ ಹೇಳಿದ್ದ ಅಂದ್ರೆ, ಇದನ್ನ ಬಂದು ಈ ಕಲಿಯುಗದಲ್ಲಿ ನಂಗೆ ಅವತಾರ ಇಲ್ಲ, ನಾ ಬಂದು ವೇದವ್ಯಾಸನ ಅವತಾರ ಮಾಡಿದ್ದಾನಂದ್ರೆ ಕಲಿಯುಗದಲ್ಲಿ ಅವತಾರ ಮಾಡಿದ್ದಾನೆ ಕರೆಕ್ಟ್ ಮಾಡಕ್ಕೆ ಸಾಧ್ಯವಿಲ್ಲ. ಇದನ್ನ ಯಾರು ಮಾಡಬೇಕು ಅಂದ್ರೆ ನನ್ನ ಅವನ ಯಾರು ಮಾಡಬೇಕು ಅಂದ್ರೆ ಬ್ರಹ್ಮದೇವರು ಮಾಡಬೇಕು. ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಆಗ ಯಾರು ಮಾಡಬಹುದು ಅಂದ್ರೆ ವಾಯುದೇವರೇ ಮಾಡಬೇಕು ಅಂತ ಹೇಳಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಈ ಒಂದು ಭಗವಂತನ ಕಾರ್ಯ ಜ್ಞಾನ ಕಾರ್ಯವಾಗಿ ಏನು ಒಂದು ರಾಮಾವತಾರಲ್ಲಿ ಹನುಮಂತ ಬಂದು ರಾಮನಿಗೆ ಸೇವೆ ಮಾಡಿದರು, ಭೀಮಾವತಾರವಾಗಿ ಕೃಷ್ಣನಿಗೆ ಸೇವೆ ಮಾಡಿದರು, ಮಧ್ವಾಚಾರ್ಯರಾಗಿ ಏನು ಸೇವೆ ಮಾಡಿದರು ಅಂದ್ರೆ ವೇದವ್ಯಾಸರನ ಮನಸ್ಸು ಏನ್ ಹೇಳುತ್ತೆ ಅಂತ ಗೊತ್ತಾಗಿ ಅದನ್ನವೇ ಹೇಳಬೇಕು ಅಂತ ಹೇಳಿ ಆ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮೇವಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. 3ನೇ ಅವತಾರವಾಗಿ ನೀವು ಮಾಡಬೇಕು ಅಂತ ವಾಯುದೇವರಿಗೆ ಆಜ್ಞೆ ಮಾಡಿದಾಗ ಭೂತ್ವಾ ಕ್ಷೇತ್ರೇ ವಿಶುದ್ಧೇ ದ್ವಿಜಗನಲಯೇ ರೌಪ್ಯಪೀಠಾಭಿಧಾನೆ ತತ್ರಾಪಿ ಬ್ರಹ್ಮಜಾತಿ ತ್ರಿಭುವನ ವಿಶತೆ ಮಧ್ಯ ಗೇಹಾಟ್ಯ ಗೇಹೆ ಪಾರ್ಯು ರಾಜ್ಯಾದಿರಾಜ ಪುನರಭಿವದರೀಂ ಪ್ರಾಪ್ಯ ಕೃಷ್ಣಂ ಚ ನತ್ವಾ ಕೃತ್ವಾ ಭಾಷ್ಯಾನಿ ಸಮ್ಯಕ್ ವ್ಯತನುತ ಚ ಭವಾನ್ ಭಾರದಾರ್ಥ ಪ್ರಕಾಶಂ. ಆ ಮಹಾಭಾರತ ತಾತ್ಪರ್ಯನ್ನೇ ಹೇಳ ಎಷ್ಟೋ ಭಾಷೆಗಳನ್ನ ತಗೊಂಡು ಬರಬೇಕು ಅಂತ ಹೇಳಿ ಇಲ್ಲಿಂದ ಮಧ್ಯಗೇಹ ಭಟ್ಟರ ಮನೆಯಲ್ಲಿ ಅವತಾರವನ್ನು ಮಾಡಿದರು ಮಧ್ವಾಚಾರ್ಯರು. ಆ ವಾಯುದೇವರು 3ನೇ ಅವತಾರ. ಹಾಗೇನು ಅಂದ್ರೆ ಆ ಹೆಂಗ ಮಧ್ವಾಚಾರ್ಯರ ಅವತಾರಗಳು ಅಂದ್ರೆ ನಾವು ಸಂಕ್ಷಿಪ್ತ ಹೇಳೋದಾಗೋಸ್ಕರ ಅಲ್ಲೆಲ್ಲಿ ಹಂಗೆ ಟಚ್ ಮಾಡಿ ಹೋಗ್ತಾ ಇದ್ದಾನೆ. ಮಧ್ವಾಚಾರ್ಯರ ಅವತಾರವೇ ವಿಶೇಷ. ಅವರು ಬರಬೇಕು ಅಂತ ಹೇಳಿದಾಗಲೇ ಪಾಚಕ ಕ್ಷೇತ್ರದಲ್ಲಿ ಅವರ ಅವತಾರ ಮಾಡಬೇಕು ಅಂದ್ರೆ ಅಲ್ಲಿ ಅನಂತೇಶ್ವರ ಗುಡಿಯಲ್ಲಿ ಉಡುಪಿಯಲ್ಲಿ ಒಬ್ಬರಿಗೆ ಭಗವಂತನ ಆವೇಶ ಬಂದು ಹೇಳಿದಂತೆ, ಈ ಕಲಿಯುಗದಲ್ಲಿ ನಿಮ್ಮನ್ನೆಲ್ಲಾರ ಉದ್ಧಾರ ಮಾಡ್ಲಿಕ್ಕೆ ವಾಯುದೇವರ ಅವತಾರ ಆತ ಆಗಿದೆ ಅಂತ ದೇವರೇ ಭಗವಂತ ಆವೇಶ ಆಗಿ ಒಬ್ಬರು ಹೇಳಿದ್ದು. ಅದೇ ತರವಾಗಿ ಅಲ್ಲಿ ಮಧ್ಯಗೇಹ ಭಟ್ಟರು ಏನು ಮಾಡ್ತಾ ಇದ್ರು ಅಂದ್ರೆ ಅವೆಲ್ಲ ಸತ್ಸಂತಾನ ಭಾಗ್ಯ ಬರಬೇಕು ಅಂತ 12 ವರ್ಷ ಕಾಲ ಅನಂತೇಶ್ವರ ಗುಡಿಯಲ್ಲಿ ಅವರು ವ್ರತ ಅನುಷ್ಠಾನಗಳನ್ನ ಮಾಡುತ್ತಾ ಇದ್ದಾಗ ಗರ್ಭವಾಸ ಇಲ್ಲಾಂಗ ಅವತಾರ ಮಾಡಿದ್ರು ಅಂತ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ಮೊದಲೇ ಅವರು ಗರ್ಭದಲ್ಲಿ ಕೂತಂಡ ಜೀವನ ಹೊರಗೆ ಕೊಟ್ಟಿರಿಸಿ ಪ್ರವೇಶ ಮಾಡಿ ಅವತಾರ ಮಾಡಿದ್ದು ಹಂಗಂತ ಸುಮಧ್ವ ವಿಜಯ ವರ್ಣನ ಮಾಡ್ತಾ ಇದೆ. ಗರ್ಭವಾಸ ಇಲ್ಲಾಂಗ ಅವತಾರ ಮಾಡಿದ್ದು ಭಗವಂತ ಒಬ್ಬನೇ.
ರುಕ್ಮಿಣಿ ಅಲ್ಲಿ ದೇವಕಿ ಗರ್ಭದಲ್ಲಿ ಭಗವಂತ ಕೃಷ್ಣ ಇದ್ದಾಂಬ ಅದಕ್ಕೆ ವಾದಿರಾಜ ಹೇಳ್ತಾರ, ಆ ವಿಷ್ಣು ಗರ್ಭದೊಳಗೆ ಅಡಗುವನು ಅಂತ. ಏನಂದ್ರೆ ಇಡೀ ಬ್ರಹ್ಮಾಂಡನ ತನ್ನ ಹೊಟ್ಟೆಯಲ್ಲಿಟ್ಟಿದ್ದಾನ ಭಗವಂತ, ಅಷ್ಟು ದೊಡ್ಡ ಭಗವಂತ ಆ ವಿಷ್ಣು ಈ ಗರ್ಭದೊಳಗೆ ಅಡಗುವನು. ಅವ್ರು ಹೇಳ್ತಾರಂತ ದೇವಗಿ ವಸುದೇವರು, ಯಾರು ತನ್ನ ಮಕ್ಕಳು ಇವನನ್ನ ಕೂಸು ಅಂತ ಯಾರು ಹೇಳಬೇಕು ಅಂದ್ರೆ ಫಸ್ಟ್ ಅಥಾರಿಟಿ ಯಾರಿಗಿದೆ ಅಂದ್ರೆ ಅಮ್ಮಡಿ ತಾಯಿಗಿದೆ, ತಂದೆಯೂ ಕೂಡ ಇಲ್ಲ ಇದು ನನ್ನ ಕೂಸು ಅಂತ ಹೇಳುವಂತ ಒಂದು ರೈಟ್ಸ್ ಅಂತ ದೇವಗೆ ಹೇಳ್ತಾಳಂತೆ, ಇದು ನನ್ನ ಕೂಸು ಇಲ್ಲ ನೀ ಭಗವಂತ ಅಂತ. ವಾದಿರಾಜ ಹೇಳ್ತಾರೆ ತಾಯಿಯೇ ಹೇಳ್ತಾಳೆ ಇದು ನನ್ನ ಕೂಸು ಇಲ್ಲ ಅಂತ, ನೀವ್ ಹೇಳ್ತಾ ಇದ್ರಲ್ಲ ದೇವಗೆ ಗರ್ಭದಲ್ಲಿ ಹುಟ್ಟಿದ ಅಂತ ಇದ್ದಾರೆ ಅಂತ. ವಾಯುದೇವರು ಹೇಳ್ತಾ ಬರುತ್ತಾರೆ, ಭಗವಂತನ ಸ್ಮರಣ ಮಾಡಿ ಮಾಡಿ ಉಪಾಸನ ಮಾಡಿದ ವಾಯುದೇವರಿಗೇನು ಅವರಿಗೆ ಪ್ರಾಕೃತ ದೇಹ ಉಂಟು, ಭಗವಂತನಿಗೆ ಪ್ರಾಕೃತ ದೇಹ ಇಲ್ಲ. ಅವತಾರ ಮಾಡಿದ್ದಾನಂದ್ರೆ ವಾಯುದೇವರು ಅವರೇ ಅವತಾರ ಮಾಡಿದ್ದಾರಂದ್ರೆ ಅವರ ಅವತಾರವೇ ವಿಶೇಷವಾಗಿತ್ತು. ಮಧ್ವಾಚಾರ್ಯರ ಅವತಾರ. ಒಂದು ವಯಸ್ಸು ಅವರಿಗೆ ಮಧ್ವಾಚಾರ್ಯರಿಗೆ, ಅವರ ಅಕ್ಕ ಮನೇಲಿ ಇದ್ದಾರ ಸಿಸ್ಟರ್ ಅವರು ಬಿಟ್ಟುಟ್ಟು ಹೋಗಿದ್ದರೆ ಒಂದು ಕೊಳ್ಳು ಅಂತ ಹೇಳ್ತಾರಲ್ಲ ಅದನ್ನ ನೀರಲ್ಲಿ ಊರ್ಲಕ್ಕೆ ಹಾಕಿ ಹೋಗಿದ್ದಾರೆ ಅವರು. ಏದೋ ಮನೆಗೆ ಬಿದ್ದು ಸಾಯಂಕಾಲ ಸುಂಟರದು ಮಾಡಿಕೊಡೋಣ ಅಂತ ಇದ್ರೆ ಏನೋ ಹೊರಗೆ ಮದುವೆಗೆ ಹೋಗಿದ್ರು. ಕೂಸು ಹಾಳತ್ತೆ ಅಂದ್ರೆ ಇಡೀ ಕೊಳ್ಳುನ ತಿಳಿಸಿರುತ್ತೆ. ಒಂದು ಇದು ಮಗುವಿಗೆ ನಾವು ಆವಿನ ಪಾಲು ಕೊಡೋಕೆ ಯೋಚನೆ ಮಾಡ್ತಾ ಇದ್ದಾರೆ, ಆವಿನ ಹಾಲು ಕೊಡಬೇಕು ಅಂದ್ರೆ ಜೀರ್ಣ ಆಗತ್ತೆಯಾ ಇದಾಗತ್ತೆಯಾ ಅಂತ ಈ ಕಾಲದಲ್ಲಿ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ. ಕೊಳ್ಳುನ ತಿಂದ್ರೆ ಅಷ್ಟು ಕೊಳ್ಳು ತಿಂತಿತ್ತು ಅಂತ ಮನೆಗೆ ಬಂದು ನೋಡಿದ್ರೆ ಕೂಸು ಹಾಳಂಗೆ ಆಟ ಆಡ್ತಾ ಇದೆ. ತಾಯಿಗೆ ಸಂದೇಹ ಏನಪ್ಪ ಇತ್ತಂದ್ರೆ ಹಾಳಂಗೆ ಇದ್ದಲ್ಲ ಅಂತ ಅದನ್ನು ಸಂದೇಹ ಇತ್ತು ಮನಸ್ಸೊಳಗೆ. ಹೋಗಿ ನೋಡಿದ್ರೆ ಒಂದು ಪಾತ್ರ ಕೂಡಲೇ ಎಲ್ಲ ಖಾಲಿಯಾಗಿದೆ ಅಲ್ಲಿ. ಏನಪ್ಪ ಅಂದ್ರೆ ನೋಡ್ರ ಹೊಸ ಕೂಸು ಏನಾಗತ್ತೆಯೋ ಏನೋ ಅಂತೇಳಿ ಸುತ್ತಿ ಹಾಕಿದ್ದಾಗಿಲು ದೇವ್ರು ಪ್ರಾರ್ಥನೆ ಮಾಡಿದ್ದೆ ಪ್ರದರ್ಶನ ಮಾಡಿದ್ದೆ. ಒಂದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಒಂದು ಜೀರ್ಣ ಪ್ರಾಬ್ಲಮ್ ಕೂಡ ಬರಲ್ಲ. ನಮಗೆ ಯಾವ್ದು ಬರ್ತಾ ಇದೆ ಅಲ್ಲಿ ಹೊರಗೆ ತಿಂದ್ರೆ ಕೂಡ ಜೀರ್ಣ ಪ್ರಾಬ್ಲಮ್ ಬರ್ತಾ ಇದೆ. ಒಂದು ವಯಸ್ಸು ಮಗುವಾಗಿ ಜೀರ್ಣ ಮಾಡಿ ತೋರಿಸಿದರು. ಹಂಗಂತ ಮಧ್ವಾಚಾರ್ಯರ ಕಥ ಮಹಿಮೆ ಅಲ್ಲೆಲ್ಲಿ ಬರ್ತಾ ಇದೆ. 3 ತಿಂಗಳು ಕೂಸು, 3 ತಿಂಗಳು ಕೂಸನ್ನ ಹೊರಗೆ ಕರ್ಕೊಂಡ್ಬೇಕು, ಮೊದಲು ದೇವಸ್ಥಾನ ದರ್ಶನ ಮಾಡಿಸಬೇಕು ಅಂತ ಕರ್ಕೊಂಡು ಹೋಗೋ ಅಭ್ಯಾಸ. 3 ತಿಂಗಳು ಕೂಸನ್ನ ಮಗುವನ್ನ ಒಂದು ಬಂಡಿಯಲ್ಲಿಟ್ಟು ಕರ್ಕೊಂಡು ಹೋದರೆ ರಾತ್ರಿ ಆಗಿತ್ತಂತೆ. ನೋಡಿ ದೊಡ್ಡ ರಾಕ್ಷಸ ಬಂದು ನಿಂತಿದ್ದಾನೆ. ಎದಕ್ಕಂದ್ರೆ ರಾತ್ರಿ ಹೊತ್ತು ಪ್ರಯಾಣ ಮಾಡಬಾರದು ಅಂತ. ರಾತ್ರಿ ಹೊತ್ತು ಪ್ರಯಾಣ ಮಾಡಿದ್ದಾರೆ, ರಾಕ್ಷಸ ತಿಂದಾರ. ಆಗ 3 ತಿಂಗಳು ಕೂಸು ನಮ್ಮ ತಿಳಿಯೋದಲ್ಲ ಏನೊಂದು ಆಪತ್ತು ಬರ್ತಾ ಇದೆಯೋ ಅಂತ. ಪುರಂದರ ವಿಠಲನ ಪೂಜೆಯು ಮಾಡುವೆ, ಗುರುಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತ ಕೈಯ, ಸಜ್ಜನರಿಗೆ ಅಂಜಿಕಿನ್ಯಾತ ಕೈಯ. ಪುರಂದರ ವಿಠಲನ ಪೂಜೆಯ ಮಾಡುವೆ, ಗುರುಮಧ್ವರಾಯರ ಸ್ಮರಣ ಮಾಡಿದ ಮೇಲೆ ಅಂಜಿಕಿನ್ಯಾತ ಕೈಯ ಅಂದ್ರೆ ಮಧ್ವಾಚಾರ್ಯರು ಬರ್ತಾ ಇದ್ದಾರೆ. ಆ ರಾಕ್ಷಸ ಹೇಳಿದಂತೆ ನಿಮ್ಮ ಎಲ್ಲಾರನ್ನ ತಿಲ್ಲಕ್ಕಾಗಿತ್ತು ನಾವು ನಿಂತು ನಿಮ್ಮ ಹತ್ತಿರ ಬಿದ್ದಾನಳ ಒಂದು ಕೂಸು ವಾಯುದೇವರ ಅವತಾರ, ಆ ಮಗು ನಿಮ್ಮನ್ನೆಲ್ಲ ಕಾಪಾಡ್ತಾ ಇದಂತ. ಅದವರೆಗೆ ಏನ್ ಹೇಳ್ತಿದ್ದಾರೆ, ಈ ಮಗುನ ನಾವು ಕಾಪಾಡಿಸಬೇಕಲ್ಲ ಈ ರಾಕ್ಷಸಂತರಿದ್ದ ಅಂತ ಹೇಳ್ತಿದ್ದಾರೆ. ಆ ರಾಕ್ಷಸ ಹೇಳಿದಂತೆ ಈ ಮಗು ನಿಮ್ಮನ್ನೆಲ್ಲ ಕಾಪಾಡ್ತಾ ಇದೆ ಅಂತ ಹೇಳಿತು. 3 ತಿಂಗಳು ಕೂಸುವಾಗಿ ಹೊತ್ತಾದ್ರು. ಇನ್ನೊಂದು ಹೇಳಿದರೆ 1 ವರ್ಷ ಕೂಸು ಇಡೀ ದನವೋಡ ಬಾಲನ ಎಡಕೊಂಡು ಬೆಳಿಗ್ಗೆಂದ ಸಾಯಂಕಾಲವರೆಗೆ ಇಡೀ ಎಲ್ಲ ಬೆಟ್ಟಗಳನ್ನ ಸುತ್ತಿ ಬರ್ತಾ ಇತ್ತಂತೆ. ಆ ಬೆಟ್ಟಗಳನ್ನ ಸುತ್ತಿ ಎಲ್ಲಿ ಹೋಗಿದೆ ಅಂದ್ರೆ ಉಪವಾಸ. 1 ತಿಂಗಳು ಕೂಸು ಒಂದು ಬೆಳಿಗ್ಗೆಂದ ಸಾಯಂಕಾಲವರೆಗೆ ಸುಕ್ಕಿ ಬಂದು ಸೇರಿತಾ ಇತ್ತು ಅಂತ ಮಧ್ವಾಚಾರ್ಯರ ಕಥೆ ಬರ್ತಾ ಇದೆ. ನಮಗೇಂದ್ರೆ ತಂದೆ ತಾಯಿಗಳ ಋಣಗಳನ್ನ ಯಾರು ಪರಿಹಾರ ಮಾಡಬೇಕು ಅಂದ್ರೆ ನಾವೇ ಮಾಡಬೇಕು. ನಮಗೆ ತಂದೆ ತಾಯಿಗಳ ಋಣಗಳೆಲ್ಲ ದೇವ ಋಣ, ಋಷಿ ಋಣ, ಪಿತೃ ಋಣ ಅಂತ ಎಷ್ಟೋ ಋಣಗಳು ಹೇಳಿದ. ಅದೆಲ್ಲ ಏನಂದ್ರೆ ದೇವರ ಪೂಜೆಗೆ ಮಾಡುವ ಮೂಲಕ, ಪಿತೃಗಳಿಗೆ ತರ್ಪಣ ಬಿಡುವಂತ ಮೂಲಕ, ಋಷಿಗಳಿಗೆ ನಾವು ತರ್ಪಣ ಬಿಡುವಂತ ಮೂಲಕ, ಬೆಳಿಗ್ಗೆ ಸಂಧ್ಯಾ ವಂದನ ಮಾಡುವ ಋಷಿಗಳನ್ನ ಪ್ರಾರ್ಥನೆ ಮಾಡಿ ಅವರವರು ಗೋತ್ರ ಹೇಳಿ ಪ್ರವಣ ಮಾಡಿ ನಮಸ್ಕಾರ ಮಾಡುವ ಮೂಲಕ ನಾವು ಋಷಿಗಳ ಋಣ, ದೇವ ಋಣ, ಪಿತೃಋಣ ತೀರ್ತಾ ಇದ್ದಾರೆ. ಮಧ್ವಾಚಾರ್ಯರ ತಂದೆಗಳಿಗೆ ದೊಡ್ಡ ಋಣ ಇತ್ತು. ಏನು ಋಣ ಅಂದ್ರೆ ಸಾಲ ಮಾಡಿ ಬಂದು ಸಾಲ ಹೊರಗೆ ಕೂತಿರ್ತಾರೆ. ಇವ್ರು ನೋಡ್ತಾ ಇದ್ದಾರೆ ಚಿಕ್ಕ ಮಗು ಆಡ್ತಾ ಇದ್ದಾನೆ. ಅಪ್ಪ ಏನಪ್ಪಾ ಅಂದ್ರು, ಅವರು ಊಟಕ್ಕೆ ಬರಲಿಲ್ಲ. ಅಪ್ಪ ಊಟಕ್ಕೆ ಬರಬೇಕು ಅಂದ್ರೆ ಹೊರಗೆ ಬರಲಿಲ್ಲ. ಯಾಕಂದ್ರೆ ಸಾಲ ಕೂತಿದ್ದಾನೆ, ಕೊಡಲಕ್ಕೆ ರೂಪಾಯಿ ಇಲ್ಲ. ಹೊರಗೆ ಅವನ ಇಲ್ಲಾಂಗ ಬಿಟ್ಟು ಊಟ ಮಾಡ್ಲಿಕ್ಕಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡಿದ್ರು ಅಂದ್ರೆ ಆ ಹುಳಿಯ ಕೊಟ್ಟೆಗಳನ್ನ ತಗೊಂಡು ಕೊಟ್ರೆ ಅವ್ನು ತಗೊಂಡು ಓದ್ತಾ ಇದ್ದಂತೆ. ಇವರೇನು ಚಿಕ್ಕ ಮಗು ಏನೋ ಹುಳಿ ಹುಡುಗೇನು ಕೊಡ್ತಾ ತಗೊಂಡು ಓದ್ತಾ ಇದ್ದಾನಲ್ಲ ಅಂದ್ರೆ ಬೀಜಗಳನ್ನ ಕೊಟ್ರೆ ಅವ್ರು ಏನಾಗಿತ್ತು ಅಂದ್ರೆ ಸ್ವರ್ಣವಾಗಿ ಕಾಣಿಸಿತ್ತಂತೆ. ಮಧ್ವಾಚಾರ್ಯರ ಕರ ಪಟ್ಟದ ಮೇಲೆ ಮಧ್ವಾಚಾರ್ಯರ ಸ್ಮರಣ ಮಾಡಿದಲ್ಲ. ಹೇಗಿದ್ರೆ ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ, ಮಧ್ವರಾಯರ ಧ್ಯಾನ ಅಮೃತ ಪಾನ, ಮಧ್ವರಾಯನ ವಾಯು ಅನಿಲಂ ಅಮೃತಂ ಅಂತ ವೇದಗಳು ಹೇಳ್ತಾರೆ. ವಾಯುವೇ ಅಮೃತ. ಅದಕ್ಕೋಸ್ಕರವಾಗಿ ಆ ಹಾಲು ಸಮುದ್ರ ಮತನ ಮಾಡಿದಾಗ ವಿಷ ಬಂದೊಡತ್ತೆ. ವಾಯುದೇವರು ಮುಟ್ಟಿ ಆ ರುದ್ರದೇವರಿಗೆ ಇಷ್ಟು ಉಂಟು ಕೊಟ್ರೆ ಅವ್ರಿಗೆ ಒಂದ್ರು ಮಾಡಿರಲಿಲ್ಲ. ಗಂಟಲು ನಿಂತಿತ್ತು, ವಿಷಗಳು ಪರಿಹಾರ ಆಗಿತ್ತು. ಯಾಕಂದ್ರೆ ವಾಯುದೇವರು ಕರ ಸ್ಪರ್ಶ ಮುಟ್ಟಿದರೆ ವಿಷ ಅಮೃತ ಆತಂತೆ.
ಏನಂದ್ರೆ ಹುಣಸೆಯನ್ನು ಬೀಜಗಳು ಸ್ವರ್ಣ ಆಗುತ್ತೆ. ಅದಕ್ಕೋಸ್ಕರ ಮಧ್ವಾಚಾರ್ಯರ ಸ್ಮರಣ ಮಾಡಿದರೆ ಎಲ್ಲ ಐಶ್ವರ್ಯಗಳು ಬರ್ತಾ ಇರುತ್ತೆ. ತಂದೆಗಳ ಸಾಲ ಸೇರಿಸಿ ತೋರಿಸಿದವರು. ತಂದೆಗಳ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳ್ತಾ ಇದಂದ್ರೆ ಆ ಪಿತೃ ಭಕ್ತಿಯನ್ನು ತೋರಿಸಿದವರು. ಅವರ ತಾಯಿ ಇವರು ಆಟ ಆಡ್ತಾ ಇರಾಗಲೇ ದುರ್ಗಾ ಪಟ್ಟದಲ್ಲಿಯೇ ಕೂತ್ಕೊಂಡ್ರಾಗುತ್ತೆ. ಇದಕ್ಕೆ ದುರ್ಗಾ ಪಟ್ಟದಲ್ಲಿ ಕೂತ್ಕೊಂಡ್ರು ಅಂತಾರೆ. ತಾಯಿ ದುರ್ಗಾ ಮಧ್ವಾಚಾರ್ಯರು ಯಾರಂದ್ರೆ ಹೇಳ್ತಾ ಇದ್ದಾರೆ, ವಾಯುದೇವರಿಗೆ ತಂದೆ ತಾಯಿಗಳು ಯಾರು ಅಂದ್ರೆ ಲಕ್ಷ್ಮೀನಾರಾಯಣರೇ ತಂದೆ ತಾಯಿಗಳು. ನಿಜವಾಗಿ ಯಾರಂದ್ರೆ ಲಕ್ಷ್ಮಿಯಾದ ದುರ್ಗಾದೇವಿಯ ಬಟ್ಟೆಯೇ ತಾಯಿ ಮನೆ ಅಂತ ಕೂತ್ಕೊಂಡೇ ಇರುತ್ತೆ. ಅಲ್ಲಿ ಕೂತಂದ್ರೆ ವಾಸುದೇವ ಅಂತ ಹೆಸರು ಅವರಿಗೆ. ವಾಸುದೇವ ಅಂತ ತಾಯಿ ಕರೆದರೆ ನಮ್ಮ ಮಕ್ಕಳು ಹತ್ತಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ. ಏನಪ್ಪ ಬಾಪ ಟಿಫನ್ ಇಟ್ಟಿದ್ದಾರೆ ಅಂತ ಇಲ್ಲಿ ಹತ್ತಲಿ ಕೂತ್ರೆ ಟಿವಿ ಬರೋದಿಲ್ಲ. ಅಲ್ಲಿ ದುರ್ಗಾ ಬೆಟ್ಟದಲ್ಲಿ ವಾಸುದೇವ ಅಂತ ಕರೆದರೆ ಆ ಕ್ಷಣ ಜಂಪ್ ಆಡಿ ಬಂದರು. ಅವರು ಜಂಪ್ ಮಾಡಿದ ಕೇಳಬೇಕಾ, ಸಂಜೀವಿ ಪರ್ವತನ ತಗೊಂಡು ಬಂದು ಜಂಪ್ ಆಡಿದವರು. ಆ ಒಂದು ಸುಂದರಕಾಂಡದಲ್ಲಿ ವರ್ಣನ ಬರ್ತಾ ಅದಲ್ಲ, ಆ ಒಂದು ಸಮುದ್ರನ ತಾಂಡಲಕ್ಕೆ ಜಂಪ್ ಮಾಡಿದವರು, ಅಲ್ಲಿ ತಾಡಿಸಿ ಜಂಪ್ ಮಾಡಿದವರು. ಆ ಕ್ಷಣ ಜಂಪ್ ಮಾಡಿ ಬಂದರೆ ಅಲ್ಲಿ ಮಧ್ವಾಚಾರ್ಯ ಪಾಚಕ ಕ್ಷೇತ್ರದಲ್ಲಿ ಈತನೂ ನೋಡಬಹುದು. ಮಧ್ವಾಚಾರ್ಯರ ಅಲ್ಲಿಂದ ಕುಣಿದು ಬಂದ ಜಾಗ ಅಂತ ಆ ತಾಯಿ ತಂದೆಗಳ ಮೇಲೆ ಇಟ್ಟ ಭಕ್ತಿ, ಆ ಚಿಕ್ಕ ವಯಸ್ಸಲ್ಲಿ ಅವರು ತಗೊಂಡ ಭಕ್ತಿಯನ್ನು ತೋರಿಸ್ತಾ ಇದ್ದ ಅವರ ವರ್ಣನೆಗಳು. ಅವರೇ ಮರಿಗೆ ಅವರು ಚಿಕ್ಕ ಸಂಧ್ಯಾ ಅವರಿಗೆ ಉಪನಯನವನ್ನು ಮಾಡಿಸಿ ಗುರುಗಳಲ್ಲಿ ಸೇರಿಸಿದಾಗ ಆ ಗುರುಗಳು ಏನು ಪಾಠ ಹೇಳಿದ್ರು ಅಲ್ಲಿಯೇ ತಪ್ಪುಗಳನ್ನ ಹೇಳ್ತಾ ಇದ್ರಂತೆ. ಮದ್ದಿಗೆಗೆ ಭಟ್ಟರು ಹೇಳಿದ ಪಾಠಗಳನ್ನ ತಪ್ಪನ್ನು ಕಂಡುಹಿಡಿತಾ ಇದ್ರಂತೆ. ಮಧ್ವಾಚಾರ್ಯರ ಗೊತ್ತಾದ ಅವ್ರ ಗುರುವಿಯ ದಕ್ಷಿಣ ಕೊಡಬೇಕು, ಗುರುದಕ್ಷಿಣ ಕೊಡಬೇಕು ಅಂತ ಹೇಳಿದಾಗ ಅವ್ರ ಗುರುವಿನ ಮಗನಿಗೆ ಏನಾಗಿತ್ತು ಅಂದರೆ ಯಾವಾಗಲೂ ತಲೆನೋವು, ಪ್ರಾಣ ಹೋಗುವಂಥ ಒಂದು ತಲೆನೋವು ಹುಟ್ಟಿದಂಥ ಬರ್ತಿತ್ತು. ಏನಂದ್ರೆ ಯಾಕಾಲ ಮಧ್ವಾಚಾರ್ಯರು ಇದ್ದದ್ದಲ್ಲ, ಆ ಒಂದು ಕಾಲದಲ್ಲಿ ಮಧ್ವಾಚಾರ್ಯ ಇದ್ದ ಕ್ಷಣದಲ್ಲಿ ತುಂಬ ತಲೆನೋವು ಬಂದಿತ್ತು. ಕ್ಲೋಸ್ ಸ್ನೇಹಿತವ ವಾಸುದೇವನಿಗೆ ಒಂದಿನ ಆಟ ಆಡುವ ಒಂದು ಸಮಯದಲ್ಲಿ ತಲೆನೋವು ಬಂದಿದ್ದಾಗ ವಾಸುದೇವ ಅಂತ ಸದ್ದಾಗಿ ಬಿದ್ದಿದ್ದಂತೆ. ಬಿದ್ದಾಗ ಮಧ್ವಾಚಾರ್ಯ ಆಗ ವಾಸುದೇವ ಇದ್ದಿದ್ದ, ಅವರಿಗೆ ಇಲ್ಲಿಲ್ಲ. ಆ ತಲೆನೋವು ಬಂದಾಗ ವಾಸುದೇವರು ಏನು ಮಾಡಿದ್ರು, ಒಂದು ಮಲ್ಲ ಕಿಮಿಲೋಗಿ ಅವರು ಗಾಲಿನ ಊದಿರುಂಟೆ. ಗಾಳಿಯಲ್ಲಿ ಊದಿದರೆ ಅದು ಕಮಲ ತಲೆನೋವಿಲ್ಲ. ಜನ್ಮಾದಿಗಳ ಪಾಪಗಳ ತಲೆನೋವು ಅಂದ್ರೆ ಏನು? ಈ ಕಾಲದಲ್ಲಿ ಟೆನ್ಷನ್ನೇ ತಲೆನೋವುಗಳು. ನಮಗೆ ಎಲ್ಲರೂ ತಲೆನೋವುಗಳ ದಿನದಗಳ ಆಫೀಸ್ ಹೋಗಾದೇ ತಲೆನೋವು, ಅಡಿಗೆ ಮಾಡುವಂಥ ತಲೆನೋವು, ಕೂಸುಗಳನ್ನ ಕಳಿಸಬೇಕು ಅಂದ್ರೆ ಒಂದು ತಲೆನೋವು. ಎಲ್ಲ ಟೆನ್ಷನ್ ಅದೆಲ್ಲ, ಎಲ್ಲ ಟೆನ್ಷನಿಗೆ ಒಂದೇ ಉದ್ಧಾರ ಏನಂದ್ರೆ ವಾಯುದೇವರ ಗಾಲಿನ ಕಿಮೀಲಿ ಊದಾವೆ. ಆಗ ಆತ ಒಂದು ಮಧ್ವಾಚಾರ್ಯ ನಮಗೆ ಇದ್ರೆ ಕಿಮೀಲಿ ಊದಾರಲ್ಲ ಅಂದ್ರ ನಮ್ಮ ಹರಿವಾಯು ಸಮಿತಿ ಊದುತ್ತಾ ಅದಲ್ಲ. ಏನು ಅಂದ್ರೆ ವಾಯುದೇವರ ಗಾಲಿ ಅಂದ್ರೆ ಅವರೋಡ ಮಧ್ವನಾಮ, ಅವರುடைய ಸುಂದರ ಕಾಂಡ, ಆ ಹರಿವಾಯು ಸ್ತುತಿ ಸುಮಧ್ವ ವಿಜಯ ಪಾರಾಯಣಗಳೇ ಅವ್ರ ಗಾಲಿಗಳು. ನಾವು ಮಣಮಣೆಯ ಹೋಗಿ ಒಂದು ಕಿಮೀಲಿ ಊದುತ್ತಾರಂದ್ರೆ ಇದುವೇ ಮಧ್ವಾಚಾರ್ಯರ ಗಾಲಿ. ಈ ಗಾಲಿ ಊದಿದರೆಯೇ ಎಲ್ಲ ತಲೆನೋವುಗಳಂದ್ರೆ ಟೆನ್ಷನ್ಗಳು, ಅವರವರ ವಿಚಾರಗಳು, ಎಷ್ಟೊಂದು ದುಃಖಗಳನ್ನು ಪರಿಹಾರ ಆಗತ್ತೆ ಅಂತ ತೋರಿಸಿ ಬಿಡುವಂತ ಒಂದು ಘಟನೆ ಇದು. ಆಗ ಸನ್ಯಾಸ ಆಗಬೇಕು ಅಂತ ಮಧ್ವಾಚಾರ್ಯರು ಸಿದ್ಧವಾಗಿದ್ದಾರೆ. ಸನ್ಯಾಸ ಆಗಬೇಕು ಅಂದರೆ ಏನೋ ಅಂದ್ರೆ ನಮಗೆಲ್ಲ ಸನ್ಯಾಸ ಅಂದ್ರೆ ಏನು ಅಂದ್ರೆ ಹೆಂಡತಿ ಮಕ್ಕಳು ಸಾರಲ ಜಗಳ ಅಂದ್ರೆ ಸನ್ಯಾಸ ಇಲ್ಲ. ಇದೊಂದು ಪೀಠ ಸಿಕ್ಕತ್ತಂದ್ರೆ ಈ ಕಾಲದ ಹೇಳಕ್ಕಿಲ್ಲ, ಕಲಿಯುಗ. ನಮಗೆ ಏನೋ ಒಂದು ಆಸೆಯಿಂದ ಸನ್ಯಾಸ. ಸಾಲ ತುಂಬ ಬಂದಿದ್ರೆ ಆ ಎಲ್ಲೋ ಪೇಪರ್ ಕೊಟ್ಟು ಹೋಗ್ಬೇಕು ಅಂದ್ರೆ ಕೊಟ್ಟು ಆ ಎಸ್ಕೇಪ್ ಆಗಕ್ಕೋಸ್ಕರ ಸನ್ಯಾಸ ಇಲ್ಲ. ಎಲ್ಲಿ ನಮಗೆ ವೈರಾಗ್ಯ ಬರ್ತೇಯೋ ಆಗ ಸನ್ಯಾಸ ತಗೊಬೇಕು ಅಂತ ತೋರಿಸಿಕೊಟ್ಟವರು ಮಧ್ವಾಚಾರ್ಯರು. ಎಸ್ಕೇಪ್ ಆಗಲಿಲ್ಲ. ತಂದೆ ತಾಯಿಗಳು ಪರ್ಮಿಷನ್ ಕೇಳ್ತಾರೆ, ಅಮ್ಮ ತಾಯಿ ನಾವೊಂದು ಸನ್ಯಾಸ ಆಗಬೇಕು ಹಂಗಂತ ಕೇಳಿದಾಗ ತಾಯಿ ಬಿಡಲಿಲ್ಲಂತೆ, ಅವ್ರ ತಂದೆಯನ್ನು ಬಿಡಲಿಲ್ಲ. ನೀವು ಒಂದೇ ಮಹಾ 12 ವರ್ಷ ವ್ರತಗಳನ್ನ ಮಾಡಿ ಹುಟ್ಟಿದ ಅಪರೂಪ ಮಹ ನೀನು ಮಾಡಬೇಕು ಅಂತ ಹೇಳಿದಾಗ ನಿಮಗೆ ಇನ್ನೊಂದು ಮಹ ಹುಟ್ಟುತ್ತಾನೆ. ಆಗವೇ ವಯಸ್ಸಾಗಿತ್ತು ಅವರಿಗೆ. ಮೊದಲ ಮಗ ಹುಟ್ಟಾವಳಿ ತುಂಬ ಲೇಟ್ ಆಗಿತ್ತು. ಇನ್ನೊಂದು ಮಗ ನಿಮಗೆ ನೋಡಿಲಕ್ಕೆ ಹೋದ್ರೆ ಹುಟ್ಟುತ್ತಾನೆ. ಆ ಜವಾಬ್ದಾರಿ ನಾನು ನಿಮಗೆ ಇನ್ನೊಂದು ಮಗ ಹುಟ್ಟಿ ನಿಮ್ಮನ್ನ ರಕ್ಷಣೆ ಮಾಡ್ಲಕ್ಕೆ ಒಂದು ಮಗ ಬಂದ ಮೇಲೆ ನಾವು ಹೊರಡ್ತಾನೆ ಅಂದ್ರು. ಇವ್ರು ನಡೆಸಿರುತ್ತೆ. ಇಷ್ಟು ವಯಸ್ಸಾಗಿತ್ತು, 12 ವರ್ಷ ತಾಲಿ ತಪಸ್ಸು ಮಾಡಿತಾನೆ ಹುಟ್ಟಿದ್ದು. ನಾವು ತಪಸ್ಸೇ ಮಾಡೋದಿಲ್ಲ ಇನ್ಮೆ. ಎದಕ್ಕಂದ್ರೆ ಹುಟ್ಟಿದ್ರೆ ಇನ್ನು ಹೋಗುತ್ತ ಅಲ್ಲ. ಹಾಗಂದ್ರೆ ಒಂದೇ ವರ್ಷದಲ್ಲಿ ಹುಟ್ಟಿತ್ತು ಅಂತ ಮಹ. ಎದಕ್ಕಂದ್ರೆ ಮಧ್ವಾಚಾರ್ಯರಂತ ಮಹ ಹುಟ್ಟಿದ ಮೇಲೆ, ಆ ಮಗನ ಬೆಳೆಸಿದ ಮೇಲೆ ಅದುವೇ ತಪಸ್ಸಾಗಿತ್ತು ಅವರಿಗೆ. ಏನಂದ್ರೆ ಇನ್ನೊಂದು ಮಗ ಹುಟ್ಟಿದ್ರು, ಅವರೇ ವಿಷ್ಣು ತೀರ್ಥರ್ಥ, ಅವ್ರನ್ನ ಮಧ್ವಾಚಾರ್ಯ ಅಂತ ಶಿಷ್ಯರಾಗಿ ಆ ಒಂದು ಈತನು ಕುಮಾರ ಪರ್ವದಲ್ಲಿ ಇದ್ದಾರೆ. ಮಧ್ಯಗೇಗ ಭಟ್ಟರಿಗೆ ಮೊದಲನೇ ಮಕ್ಕಳು ಹುಟ್ಟಿ ಓದಾತಂತೆ. ಈತ ಅವರಿಗೆ ಇದ್ದ 2 ಮಕ್ಕಳನ್ನು ಈತನು ಇದ್ದಾರೆ. ಯಾರಾದ್ರೂ ಒಬ್ಬರು ಬದರಿಕಾಶ್ರಮದಲ್ಲಿ ಮಧ್ವಾಚಾರ್ಯರಾಗಿದ್ದಾರೆ, ಇನ್ನೊಬ್ಬರು ವಿಷ್ಣು ತೀರ್ಥರಾಗಿ ಸುಬ್ರಹ್ಮಣ್ಯದಲ್ಲಿ ಕುಮಾರ ಪರ್ವದಲ್ಲಿ ಈತನಿದ್ದಾರೆ. ಅಂದ್ರೆ ಮಧ್ಯಗೇಗ ಭಟ್ಟ ದಂಪತಿಗಳು ಎಂಥ ಒಂದು ಭಾಗ್ಯ ಮಾಡಿದವರು ಅಂತ ನಮಗೆ ಗೊತ್ತಾಗುತ್ತಾ ಇದೆ. ಆಗೇನಾಗುತ್ತಾ ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯಗಳು ಆಗ ಅಚ್ಯುತ ಪ್ರೇಕ್ಷರಲ್ಲಿ ಕಾಯ್ತಾ ಕೂತಿದ್ದಾರೆ. ಅವ್ರೇನಂದ್ರೆ ಅವ್ರ ಹಿಂದಿನ ಇದ್ದ ಒவ்வೊಂದು ಪರಂಪರೆಯಲ್ಲಿ ಬಂದ ಅವರ ಗುರುಗಳನ್ನು, ಒಬ್ಬರೊಬ್ಬರು ಜ್ಞಾನಿಗಳನ್ನು ಸರಿಯಾದ ಸಿದ್ಧಾಂತ ಹೇಳಿಲ್ಲ, ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ ಅವರಿಗೆ. ಇನ್ನೂ ಈತನಂಗೆ ಸಿದ್ಧಿ ಆಗಲಿಲ್ಲ, ಭಗವಂತನ ಅಪ್ರೋಚ್ ಜ್ಞಾನ ಆಗಲ್ಲ. ನಮ್ಮ ಈ ಸಿದ್ಧಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಅವ್ರ ಗುರುಗಳು ಹೇಳಿರು ಅಂತ, ನೀವು ಫಾಲೋ ಮಾಡುವಂಥ ಒಂದು ಸಿದ್ಧಾಂತ ಯಾರೇನೇ ಸಿದ್ಧವಾಗಿ ಇಲ್ಲ.
ನಿಂಗೆ ಒಳ್ಳೆ ಶಿಷ್ಯ ಬರಬೇಕು ನೀ ಕಾಯಬೇಕು ಅಂತ ಅವ್ರು ಅನಂತೇಶ್ವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ, ನಂಗೆ ಒಳ್ಳೆ ಶಿಷ್ಯ ಬರಬೇಕು ಅಂತ ಕಾಯ್ತಾರ. ಆಮೇಲೆ ಇಲ್ಲಿ ಮಧ್ವಾಚಾರ್ಯರು ಬಂದು ಅಚ್ಯುತ ಪ್ರೇಚರದಲ್ಲಿ ನನ್ನ ಸನ್ಯಾಸಿಯ ಮಾಡಿಸ್ಬೇಕು, ನನ್ನ ಸನ್ಯಾಸ ದೀಕ್ಷೆ ಕೊಡಬೇಕು ಅಂತ ಹೇಳಿ ಸನ್ಯಾಸ ಆಶ್ರಮ ತಗೊಂತಾರ. ಪೂರ್ಣ ಪ್ರಜ್ಞನು ಹಂಗಂತ ಹೇಳಿ ಸನ್ಯಾಸ ಆಶ್ರಮ ತಗೊಂಡು ಆಗ ಆ ಬದ್ವ ಭಾಷ್ಯ ಏನಂದ್ರೆ ಅದಕ್ಕೆ ಮುಂಚೆ ಇದ್ರೆ ಬ್ರಹ್ಮಸೂತ್ರ ಭಾಷ್ಯಗಳೆಲ್ಲ ಫಸ್ಟ್ ಶ್ಲೋಕಗಳಿಗೆ 32 ತಪ್ಪುಗಳನ್ನ ಹೇಳಿದ್ರಂತೆ. ಇದೇನು 32 ತಪ್ಪುಗಳು ಅದು ಇದು ಹೇಳ್ತಾ ಇದ್ರಿಂದ ಈತ ನೋಡಿದ್ರೆ 32 ತಪ್ಪುಗಳು ತೋರಿಸ್ತಾ ಇದ್ದಾರೆ ಮಧ್ವ ಸಿದ್ಧಾಂತದ ಅವ್ರಿಗೂ ಹಿಂದಿನ ಬಂದವರು ಎಷ್ಟೋ ಜ್ಞಾನಿಗಳವರು ಟೀಕಾ ಟಿಪ್ಪಣಿಗಳಲ್ಲಿ. ಅದಕ್ಕಂದರೆ ಶಾಸ್ತ್ರ ಎಷ್ಟು ಅಕ್ಯುರಸಿ ಇರ್ಕೋಬೇಕು ಅಂದರೆ ನಮಗೆ ಅಂದರೆ ಸೈನ್ಸ್ ಯಾವಾಗಲೇ ದೊಡ್ಡದು, ಆದರೆ ಶಾಸ್ತ್ರ ಅದಬಿಡ ದೊಡ್ಡದು. ಯಾಕಂದರೆ ಸೈನ್ಸ್ಲಿ ನಾವು ಒಂದು ಫಿಸಿಕ್ಸ್లో ಒಂದು ಥಿಯರಿ ಏನೋ ಒಂದು ಕಂಡಿಡೋದು ನೋಬೆಲ್ ಅವಾರ್ಡ್ ತೆಗೆದು ಹಿಂದೆ ಬಂದು ಅವನು ಡಿಸ್ಪ್ರೂವ್ ಮಾಡಿ ತಗೊಂಡ್ರೆ ನೋಬೆಲ್ ಅವಾರ್ಡ್ ತೆಗೆ ತಗೊಂಬೋದಿಲ್ಲ. ಅದಕ್ಕಂದ್ರೆ ಅವ್ನು ಮಾಡಿದ ಎಫರ್ಟ್ಗೆ ಬೆಲೆ, ಶಾಸ್ತ್ರದೇ ಅದಿಲ್ಲ. ಇವ ಮಾಡಿದ ಶಾಸ್ತ್ರ ತಪ್ಪು ಅಂತ ಇನ್ನೊಂದು ಆಚಾರ್ಯರು ಬಂದು ಹೇಳಿದ್ದಾರೆ, ಅವ್ರು ಮಾಡಿದ ಎಫರ್ಟ್ ಎಲ್ಲ ಹೋಗಿತ್ತು ಅಷ್ಟೇ. ಆ ಶಾಸ್ತ್ರ ಸೈನ್ಸ್ ಬೇಡ ಅಕ್ಯೂರಸಿ, ತುಂಬ ಅಕ್ಯೂರಸಿಟಿ ತಕ್ಕೋರು. ಯಾಕಂದರೆ ಮುಳ್ಳು ತೆಗೆಯೋದು ಈಸಿಯ, ಹಾರ್ಟ್ ಓಪನ್ ಮಾಡೋದು ಈಸಿ ಇಲ್ಲವಲ್ಲ. ಇದು ಹುಳ್ಳು ತೆಗೆಯೋ ಕೆಲಸಕ್ಕೂ ಹಾರ್ಟ್ ಓಪನ್ ಮಾಡೋ ಕೆಲಸಕ್ಕೆ ಎಷ್ಟೊಂದು ವ್ಯತ್ಯಾಸವೋ ಸೈನ್ಸಿಯನು ಶಾಸ್ತ್ರಗಳ ಅಷ್ಟೊಂದು ವ್ಯತ್ಯಾಸ ಇದೆ. ಅದಕ್ಕೋಸ್ಕರವೇ ಮಧ್ವಾಚಾರ್ಯರು ಇಲ್ಲಿ ತಪ್ಪುಗಳು ಇದೆ ಅಂತ ಇದೆ ಅಲ್ಲೆಲ್ಲಿ ತೋರಿಸಿಕೊಡೋದು ಆ ಘಟನೆ ರೈಟ್ ಅದನ್ನು ಕರೆಕ್ಟ್ ಮಾಡಿ ಕೊಡ್ತಾ ಇದ್ರು ಅಂದರೆ ಶಾಸ್ತ್ರದಲ್ಲಿ ಅಷ್ಟೊಂದು ಅಕ್ಯೂರಸಿ ಮುಖ್ಯ. ಸಿದ್ಧಾಂತಗಳಲ್ಲಿ ಭಗವಂತ ಚಿಂತನೆಯಲ್ಲಿ ಅಕ್ಯೂರಸಿ ಮುಖ್ಯ ಅಂತ ತೋರಿಸಿಕೊಳ್ಳೋಕ್ಕೋಸ್ಕರ ಆ ಭಾಷ್ಯಗಳಲ್ಲಿ ತಪ್ಪುಗಳನ್ನ ಹೇಳಿ ಸರಿಯಾದ ಭಾಷ್ಯಗಳನ್ನ ಹೇಳಬೇಕು ಅಂತ ಹೇಳಿದಾಗ 16 ವಯಸ್ಸು 16 ಇಯರ್ಸ್ ಜಸ್ಟ್ ಓಲ್ಡ್ ಅವರು ಗೀತಾ ಭಾಷ್ಯ ಅಂತ ಅವರ ಫಸ್ಟ್ ಗ್ರಂಥನ ಬರೀತಾರೆ ಮಧ್ವಾಚಾರ್ಯರು. ಆ ಗೀತಾ ಭಾಷ್ಯನ ಬದರಿಕಾಶ್ರಮಕ್ಕೆ ಹೋಗಿ ವೇದವ್ಯಾಸರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ಒಂದು ಘಟನೆಗಳು ಸುಮಧ್ವ ವಿಜಯಲ್ಲಿ ವರ್ಣನೆ ಮಾಡಿ ಬರ್ತಾ ಇದೆ. ಯಾತ್ರೆಗಳು ಮಾಡ್ತಾರೆ, ಎಷ್ಟೋ ತೀರ್ಥಯಾತ್ರೆಗಳನ್ನ ಮಾಡ್ತಾರೆ. ಅವೆಲ್ಲ ಒவ்வೊಂದು ಊರಾಗಿ ಆ ಕಾಲದಲ್ಲಿ ಎಷ್ಟೊಂದು ಚಾಲೆಂಜ್ ಅವರಿಗೆ ಇತ್ತು ಅಂದರೆ ಒಂದು ಊರಿಂದ ಇನ್ನೊಂದು ಊರ ಈತ ಫ್ಲೈಟ್ ಹೋಗಿ ಬೆಳಿಗ್ಗೆ ಇಳಿತಾರೆ, ಸಾಯಂಕಾಲ ಬರ್ತಾ ಇದ್ದಾರೆ. ಆ ಕಾಲದಲ್ಲಿ ಜ್ಞಾನಿಗಳು ಮಾಡಿದ ತೀರ್ಥಯಾತ್ರೆಗಳಿದ್ರೆ ನಡೆದೇ ಹೋಗಬೇಕು. ಅಲ್ಲೆಲ್ಲಿ ಹೋದಂದ್ರೆ ಊಟ ಮಾಡಲಿಲ್ಲ. ಅಲ್ಲಿರೋ ವಾದಿಗಳನ್ನ ಗೆಳೆದು ಅವರನ್ನ ಬಂದು ಅವರ ಒಂದು ತತ್ವಗಳನ್ನ ಒಂದು ಕಮೆಂಟ್ ಮಾಡಿ ಇವ್ರ ಸಿದ್ಧಾಂತನ ಸ್ಥಾಪನೆ ಮಾಡಿ ಅದು ಕಮಲ ತೀರ್ಥ ಊಟ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡಬೇಕು ಅಂತ ಅಷ್ಟೊಂದು ಪರಿಸ್ಥಿತಿ ಇದ್ದಾಗ ಒவ்வೊಂದು ಊರುಗಳಾಗಿ ಈತಿಲ್ಲ ಎಲ್ಲ ಊರಲ್ಲಿ ಹೋದರೆ ಶಿಷ್ಯರುಗಳು ರೆಡಿಮೇಡ್ ಆಗಿದ್ದಾರೆ ಸ್ವಾಮಿಗಳಿಗೆ. ಅಲ್ಲಿ ಪಾದಪೂಜೆ ಮಾಡ್ಲಕ್ಕೂ ಬಿಚ್ಚ ಕೊಡ್ಲಿಕ್ಕೆ ಆ ಕಾಲದ ಪರಿಸ್ಥಿತಿ ಇಲ್ಲ. ಆಗ ಒவ்வೊಂದು ಊರುಗಾಗಿ ಹೋಗಿ ಸಿದ್ಧಾಂತನ ಸ್ಥಾಪನೆ ಮಾಡಿ ತಗೊಂಡು ಹೋಗಿದ್ದವರು. ಆ ಪರವಾಗಿ ಓದ್ತಾ ಇದ್ದಾಗ ವಿಷ್ಣು ಮಂಗಳ ಅಂತ ಒಂದು ಊರು, ಅಲ್ಲಿ ಹೋದಾಗ ಎಲ್ಲರೂ ಕೇಳಿದ್ರು ಅಂತ ಒவ்வೊಂದು ಏನು ಕ್ವಶ್ಚಿನ್ ಕೇಳಿದ್ರಿ ಮಧ್ವಾಚಾರ್ಯ ಅರ್ಥಲಿ ಏನೊಂದೇ ಕೇಳಿರೋಣ ಆನ್ಸರ್. ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಗುರುಗಳು ಪಾಠತೆ ಯಾವಾಗ ಹೇಳ್ತಾ ಇದ್ರು ಅಂತ ಶ್ರೀಮದ್ ಭಾಗವತಕ್ಕೆ ಹೇಳಿದಾಗ ಒಬ್ಬರೊಬ್ಬರು ಒಂದು ವರ್ಷನ್ ಕಾಪಿ ಇಟ್ಟಿದ್ರು ಅಂತೆ. ಒவ்வೊಂದು ಮಾಡಿದೆ ತಪ್ಪಾಗಿದೆ, ಇದರಲ್ಲಿ ಎದು ಕರೆಕ್ಟ್ ಅಂತ ಎಲ್ಲರಿಗೂ ಕನ್ಫ್ಯೂಷನ್ ಆಗಿತ್ತು ಅಂತ ಹೇಳಿದಾಗ ಮಧ್ವಾಚಾರ್ಯರು ಹೇಳಿರುತ್ತೆ ಪಂಚಮಸ್ಕಂದನ ಗಡಗಡ ಒಪ್ಪಿದ್ರು. ನೋಡಿ ಪುಸ್ತಕ ನೋಡಿ ಹೇಳಕ್ಕೆ ಬರೋದಿಲ್ಲ ನಮಗೆ. ಭಾಗವತಲ ಪಂಚಮಸ್ಕಂದ ಇರಾದ್ರಿ ಕಷ್ಟವಾದ ಒಂದು ಪಾರ್ಥತೆಳ ಒಂದು ಗದ್ಯ ಪಾರ್ಥನ ಅಷ್ಟೊಂದು ಗಡಗಡಗಡತ ನಾನ್ ಸ್ಟಾಪ್ ಹೇಳಿದಾಗ ಇದು ಪಾಠವೇ ಆಗಿಲ್ಲವೇ ನೀವು ಹೇಗೆ ಹೇಳ್ತೀರಿ ಅಂದ್ರೆ ಎಲ್ಲ ಜನ್ಮಗಳನ್ನ ನಾವು ಓದಿದ್ದು ಮುಂದಿನ ಜನ್ಮಲಿ ನಾ ಹೇಳಿದ್ದೆ ಕರೆಕ್ಟ್ ಇದೆ ನೋಡ್ರಿ ಅಂತ ಹೇಳಿದಾಗ ಒಬ್ಬ ಇಟ್ಟಿದ್ದ ಒಂದು ಶಿಷ್ಯ ಇಟ್ಟಿದ್ದ ಆ ಒಂದು ಗ್ರಂಥ ಕರೆಕ್ಟ್ ಆಗಿತ್ತು ಅಂತ ಹೇಳ್ತಾ ಅದನ್ನು ತೋರಿಸಿಕೊಟ್ರು ಅಂತ ಘಟನೆ ಬರ್ತಾ ಇದೆ. ಆಗ ಒಂದು ಉಪನಿಷತ್ತುಗಳಿಗೆ ಅರ್ಥ ಹೇಳಿದಾಗ ಇವರು ಹೇಳಿದಾಗ ಇನ್ನೊಬ್ರು ಹೇಳಿದ್ರು ಅಂತ ಇಲ್ಲ ಇದಕ್ಕೆ ಒಂದು ಅರ್ಥ ಉಂಟೆ, ಈ ಅರ್ಥನೂ ಉಂಟೆ, ನೀವು ಹೇಳೋದು ಕರೆಕ್ಟ್ ಅದನ್ನು ಕರೆಕ್ಟ್ ಅಂದ್ರು ಅಂತ ಅದನ್ನು ಸರಿಯೇ ಹಾಗಂತ ಹೇಳಿದಾಗ ಇದೇಂಗೆ ಸಾಧ್ಯ, ನೀವು ಹೇಳೋದು ಸರಿ ಅಂತ ಹೇಳ್ತೀರಿ ಅವ್ರು ಹೇಳೋದನ್ನು ಸರಿ ಅಂತ ಹೇಳ್ತೀರಿ ಇದೇಂಗೆ ಸಾಧ್ಯ ಅಂದರೆ ವೇದಗಳೆಲ್ಲ ಇರೋ ಒவ்வೊಂದು ಶಬ್ದಗಳಿಗೆ ಕಮ್ಮಿ ಪಕ್ಷ 3 ಅರ್ಥ ಇದೆ. ಶ್ರೀ ವೇದವ್ಯಾಸರು ರಚನೆ ಮಾಡಿದ ಮಹಾಭಾರತದಲ್ಲಿರೋ ಒவ்வೊಂದು ಶ್ಲೋಕಗಳಿಗೂ ಕಮ್ಮಿ ಪಕ್ಷ 10 ಅರ್ಥ ಇದೆ. ಮಹಾಭಾರತದಲ್ಲಿ ಬರುವಂಥ ವಿಷ್ಣು ಸಹಸ್ರನಾಮಲ್ಲಿರೋ ಒவ்வೊಂದು ನಾಮಕ್ಕೂ ಕಮ್ಮಿ ಪಕ್ಷ ಅಂದರೆ 100 ಅರ್ಥ ಇದೆ ಅಂದರು. 100 ಅರ್ಥವಾ? ಇದು ಸಾಧ್ಯವಾ? ನೀವು ಹೇಳಕ್ಕಾಗತ್ತೆಯಾ? ಹಂಗೆ ಅಂದರೆ ಹೇಳಕ್ಕಾಗತ್ತೆ ಅಂತ ಹೇಳ್ತು. ವಿಶ್ವಂ ವಿಷ್ಣುರ್ ವಶತ್ಕಾರೋ ಭೂತಭವ್ಯ ಭವತ್ ಪ್ರಭು ಅಂತ ಬರಾದಲ್ಲಿ ವಿಶ್ವಂ ಅಂತ ಫಸ್ಟ್ ನಾಮನ ತಗೊಂಡ್ರಂತೆ 100 ಅರ್ಥ ಹೇಳ್ತಾ ಇದ್ರಂತೆ. ಏನಂದ್ರೆ ನಾ ಹೇಳ್ತಾನೆ ಈ 100 ಅರ್ಥಗಳನ್ನ ನೀವು ಕೇಳಿ ಎಲ್ಲರೂ ಸೇರಿ ಹೇಳಬೇಕು. ನಾ 100 ಅರ್ಥ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲರೂ ಕೇಳ್ತಾ ಇದ್ರಂತೆ. 51 ಹೇಳಗಳ ಒಂದು ಬರ್ತೋಗಿತ್ತಲ್ಲ ಆ ಒಂದು ಮಾಡಿ ತೋರಿಸಿದ ಒಂದು ಮಹಾಜ್ಞಾನಿಗಳು ಮಧ್ವಾಚಾರ್ಯರು. ಆಗೇನು ಹೇಳಿದ್ರು ಅಂದರೆ ಇಲ್ಲಿ ನೀವು ತೀರ್ಥಪ್ರಸಾದ ಮಾಡಿ ಪೂಜೆ ಮಾಡಿ ತೀರ್ಥಪ್ರಸಾದ ಮಾಡಿ ಹೋಗಬೇಕು ಅಂದರೆ ಎಲ್ಲಿ ವಿಷ್ಣು ಆಲಯ ಇಲ್ಲವೋ ಅಲ್ಲಿ ನಾವು ಊಟ ಮಾಡೋದಿಲ್ಲ ಅಂದ್ರು. ಆಗ ನೀವೇ ಆಲಯನ ಸ್ಥಾಪನೆ ಮಾಡಬೇಕು ಅಂತ ಮಧ್ವಾಚಾರ್ಯರು ಅಲ್ಲಿ ವಿಷ್ಣು ಆಲಯನ ಸ್ಥಾಪನೆ ಮಾಡಿದರು ಅಂತ ಕಥನ ಬರ್ತಾ ಇದೆ. ಆಗ ಇನ್ನೊಂದೇನೆಂದರೆ ಮಧ್ವಾಚಾರ್ಯರು ಕೊಳ್ಳು ತಿಂದರು ಅಲ್ಲಿ ತಿಂದರು ಅಂತ ಹೇಳಿದಿರಿ, ವಯಸ್ಸಾದವಳನ್ನು ಮಾಡಿ ತೋರಿಸಿರು ಅಂತ. ಅದೇ ಒಂದು ಗೋವಾ ಊರು ಅವತ್ತಾರ ಆಮೇಲೆ
4,000 ಆತರ ಊಟ ಮಾಡಿ ಬಂದು ಕೂತಿದ್ದಾರೆ. 4,000 ಬಾಳೆ ಅಂದರೆ ಈ ಕಾಲದಲ್ಲಿ ಇಲ್ಲಿ ಕೊಡ್ತಾರಲ್ಲ ಬಲವಾಳಪಣ ಅಂತ, ಇಷ್ಟುಂಟು ಹತಾಮಾರಿಲ್ಲ, ರಾಜಬಾಳೆ ಅಂತ ಇರ್ತಾರೆ. ರಾಜಬಾಳೆಹಣ್ಣು ಅಂದರೆ ಒಂದು ಮೊಳ ಇರುತ್ತೆ. ಹತಾಮಾರಿ ಬಾಳೆಹಣ್ಣು 330 ಕೊಡ ಹಾಳು ಅಂದರೆ ಈ ಕಾಲದ ಕೊಡವೇ ಲೋಟವಾಗಿದೆ. ಲೋಟ ಅಂದರೆ ಇಷ್ಟುಂಟು ಕೊಡ್ತಾರೆ ಕಾಫಿ ಟಮ್ಲಲ್ಲಿ. ಈಗ ಅವ್ರು ಕೊಟ್ಟದ್ದು ಒಂದು ಕೊಡ ಅಂದರೆ ಒಂದು ಜೋಡರ್ತ ಇತ್ತು ಅಂತ. ಒಂದು 300 ಕೊಡ ಹಾಳನ್ನ ಇಟ್ಟು ನೀವು ಕುಡಿದು ತೋರಿಸಬೇಕು ಅಂತ ಹೇಳಿದಾಗ ಆ ಕ್ಷಣ ಕುಡಿದು ತೋರಿಸಿರುತ್ತೆ ಭಗವಂತನ ಪ್ರಸಾದ ಅಂತ ಹೇಳಿ. ಕುಡಿದು ತೋರಿಸಿದ್ರೆ ಹೆಂಗಿತ್ತು ಅಂದ್ರೆ ಹೊಟ್ಟೆ ಉಬ್ಬಿತ್ತೋ ಏನೋ, ನಮಗೆಲ್ಲ ಹೇಳ್ತೇವಲ್ಲ, ಕೊಂಚ ಊಟ ಮಾಡಿದರೆ ಹೊಟ್ಟೆ ಏನೋ ಉಬ್ಬಿದಾಗ ನಡಿಬೇಕು ಮಾಡಬೇಕು ಅಂತ ಏನೋ ಪೊಡಿ ತಿಂದದ್ದೇ ನಡೆದೇ ಅವರಿಗೆ. ಹೊಟ್ಟೆ ಹೆಂಗಿತ್ತು ಅಂದ್ರೆ ಮೊದಲು ಇಂಚಕ್ಕಿಂತ ಇನ್ನೂ ತಳ್ಳವಾಗಿತ್ತು ಹೊರಗೋಗಿ. ಇದೇನು ಹಿಂಗೆ ಹೇಳ್ಬೇಕಾ ಮಧ್ವಾಚಾರ್ಯ ಕೊಂಚವಾದ ಹೊಟ್ಟೆ ಉಬ್ಬಿದೆ ಅಂತ ಹೇಳಬಾರದ ಅಂದ್ರೆ. ಈ ಕಾಲದಲ್ಲಿ ಗೊತ್ತು ಮಕ್ಕಳಿಗೆಲ್ಲ. ಸರ್ ನಾವು ಒಂದು 10 GB ಲೋಡ್ ಮಾಡಿದ್ದಾನೆ ಪೆನ್ ಡ್ರೈವ್, ಹೆಂಗೆ ಹಾಕಿಲಕ್ಕೆ ಮುಂಚೆ ಪೆನ್ ಡ್ರೈವ್ ಹಿಂಗಿತ್ತು, ಹಾಕಿದ ಕೂಡ ದೊಡ್ಡಾಗಿತ್ತು ಅಂದ್ರೆ ಹಂಗೇ ಇದಲ್ಲ. ಇರಾದ್ರೆ ಬೆಸ್ಟ್ ಪೆನ್ ಡ್ರೈವ್ ಅಂದ್ರೆ ಮಧ್ವಾಚಾರ್ಯರು. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಹೊಟ್ಟೆಯಲ್ಲಿ ಏನಿತ್ತಂದ್ರೆ ಆ ಜ್ವಲ, ಆ ಒಂದು ಅಗ್ನಿ ಏನಂದ್ರೆ ನಮಗೆ ಹಸುವು ಕೊಡ್ತಾ ಇದೆಯೋ ಆ ಜಠಾರ ಅಗ್ನಿ. ಎಲ್ಲರಿಗೂ ಹೇಳ್ತಾ ಇದ್ರು ಕುದುರೆಯೋಡ ಬಾಲದ ನುಣಿನ ಎಷ್ಟೋ 1000ದಲ್ಲಿ 1 ಭಾಗ ಮಾಡಿದರೆ ಎಷ್ಟು ಇದೆಯೋ ಆ ಅಗ್ನಿ ನಿಮಗೆ ಉರಿತಾ ಇದೆ. ಅದು ಇಷ್ಟು ಹಸುವು ಕೊಡ್ತಾ ಇದೆ ನಿಮಗೆ. ನಂಗೆ ಅಂಗುಷ್ಟ ಮಾತ್ರ ಇದೆ ಅಂದಿರುತ್ತೆ. ಅದಂದ್ರೆ ಏನ್ ಮಾಡ್ತಾ ಇದ್ದಾರೆ, ಈ ಅಗ್ನಿಲಿ ಈ ಬ್ರಹ್ಮಾಂಡನ ತಿಂದು ಜೀರ್ಣ ಮಾಡುವಂತ ಶಕ್ತಿ ನಂಗೆ ಇದೆ ಅಂತ ವಾಯುದೇವರು ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು. ಅವರ ಮಹಿಮೆಗಳ ಮಹಿಮೆ ಏನಂದ್ರೆ ವೇದಗಳ ಕಲಿರುತ್ತೆ. ಒಬ್ಬ ಎಲ್ಲರೂ ಹೇಳಿದಂತ ವೇದಕ್ಕೆ ಏನು ಪ್ರಮಾಣ, ವೇದಗಳಿಂದ ಎಲ್ಲನೇ ಸಾಧ್ಯ ಎಂಬುದಕ್ಕೆ ಏನು ಪ್ರಮಾಣ ಅಂತ ನಾವು ಹೇಳ್ತೇವಲ್ಲ. ಮನೇಲಿ ಎಲೆಕ್ಟ್ರಿಷಿಯನ್ ಬರ್ತಾನೆ, ಸರ್ ಎಲ್ಲ ರಿಪೇರ್ ಬಂದಿಟ್ಟ, ಎಲ್ಲ ಮಾಡಿ ಆಯಿತು, 1000 ರೂಪಾಯಿ ಕೊಡಬೇಕು ಅಂದ್ರೆ, ಇಲ್ಲಪ್ಪ ಎಲ್ಲ ಸ್ವಿಚ್ ಹಾಕಿ ತೋರಿಸು, ಲೈಟ್ ಹೊಡೆದ್ರೆ ಕೊಡ್ತಾನಂತ. ಮಧ್ವಾಚಾರ್ಯ ಅವರು ಏನಂದ್ರೆ ಎಲ್ಲ ರಿಪೇರ್ ಮಾಡಿದ್ದಾನೆ ಹೇಳಿದ್ದಾನೆ, ಎಲ್ಲ ಅವ್ರ ಕೆಲಸ ಆಗುತ್ತಾ ತೋಗಾವ್ರಿಲ್ಲ, ಆ ಕ್ಷಣ ಮಾಡಿ ತೋರಿಸ ಅವರು ಸಾಧ್ಯವಾದಿರುತ್ತೆ. ಗಿಡ ಬೆಳೀತೆ, ವೇದಗಳು ಹೇಳಿದರೆ ಸುತ್ತಗಳು ಹೇಳಿದರೆ ಗಿಡಗಳು ಬೆಳೀತೆ, ಹಣ್ಣುಗಳು ಬರುತ್ತೆ ಅಂತ ಹೇಳ್ತಾರಲ್ಲ. ಸಾಧ್ಯವಾದ್ರೆ ಒಂದು ಬೀಜನ ಕೈ ಇಟ್ಟರಂತೆ, ಬೀಜ ಬೆಳೆದ್ರೆ ಸಾಕಾಗಿತ್ತು. ಅವರು ಸುತ್ತಗಳು ಏಳ ಅದು ಗಿಡವಾಗಿ ಹೂ ಬಿಟ್ಟು ಕಾಯಾಗಿ ಹಣ್ಣು ಮಾಡಿ ತೋರಿಸಿರುವಂಥವ್ರು ಮಧ್ವಾಚಾರ್ಯರು. ಪ್ರೂಫ್ ಮಾಡಿ ತೋರಿಸಿದವರು ಅಂದರೆ ಮಧ್ವಾಚಾರ್ಯ ವೇದಗಳ ಪ್ರಮಾಣಗಳನ್ನ ಅವರಲ್ಲಿ ತೋರ್ತಾ ಇದ್ದಾರೆ. ವೇದ ಶಾಸ್ತ್ರಗಳು ಹೇಳಿರೆ, ಪಾರಾಯಣ ಮಾಡಿರೆ, ಜಪಗಳ ಮಾಡಿರೆ ನಮಗೆ ಕಡಿಯ ಕಣ್ಣಿಗೆ ತಿಳಿಯಾದನೆ ನಂಬಾದ ಸೈನ್ಸ್, ಕಮ್ಮಿಗೆ ತಿಲ್ಲಾದನೆ ಹೇಳುವಂಥದ್ದು ಶಾಸ್ತ್ರ. ಅದನ್ನು ಗೊತ್ತಾಗಬೇಕು. ನಮಗೆ ಕಣ್ಣಿಗೆ ತಿಳಿಲ್ಲ ಅಂತ ಈ ಮಕ್ಕಳು ಒತ್ತುಂಬೋದಲ್ಲ. ಮನೇಲಿ ಪಾರಾಯಣ ಮಾಡಿದ್ರಿ, ಹರಿವಾಯ ಸಿದ್ಧಿ ಪಾರಾಯಣ ಅಂತೀರಿ, ಮಧ್ವನಾಮ ಪಾರಾಯಣ ಅಂತೀರಿ, ನೀವು ಮಾಡಿದಂಥ ಕೆಲಸ ಆಗತ್ತೆ ಅಂದರೆ ಆಗತ್ತೆ. ನಿಮಗೆ ಕಣ್ಣಿಗೆ ಗೊತ್ತಿಲ್ಲ, ಅದು ಮಧ್ವಾಚಾರ್ಯರು ಮಾಡಿ ತೋರಿಸಿದವರು ಅಂತ ಈ ಕಥನ ಹೇಳಿದರೆ ಮತ್ತೆ ಮಕ್ಕಳಿಗೆ ಗೊತ್ತಾಗುತ್ತೆ. ಇದಕ್ಕೆ ಮಧ್ವಾಚಾರ್ಯರ ಕಥನ ಹೇಳಬೇಕು ಅಂದರೆ ನೀವು ವಾಯುಸ್ತುತಿ ಹೇಳ್ಬೇಡ, ಹರಿಕಥಾಮೃತಾರ ಹೇಳ್ಬೇಡ, ಮಧ್ವನಾಮ ಹೇಳ್ಬೇಡ, ಈ ಕಥೆಗಳು ಹೇಳ್ಬಾರ್ದು. ಮಕ್ಕಳಿಗೆ ಏನೇನೋ ಚಾಮಂಜರಿ ಹೇಳ್ತೇವೋ, ಒಂದು ಆ ಸ್ಪೈಡರ್ ಮ್ಯಾನ್ ಕಥೆ ಹೇಳ್ತೇವೋ, ಇಂಥ ಕಥೆಗಳನ್ನ ಚಿಕ್ಕ ಕೂಸುಗಳಿಗೆ ಚಿಕ್ಕ ವಯಸ್ಸಲ್ಲಿ ಮನೆಯಲ್ಲಿ ಹೇಳ್ತಾ ಬಂದರೆಯೇ ಅವರು ಉದ್ಧಾರ ಆದಂಗೆ ಲೆಕ್ಕ. ಅವ್ರಗಳನ್ನ ಉದ್ಧಾರ ಮಾಡಲಿಕ್ಕೆ ಭಗವಂತ ಕಾಯ್ದಾನಂತ ತೋರಿಸಿಕೊಡುವ ಒಂದು ಘಟನೆ. ಆಗ ಏನೊಂದು ಮಾಡ್ತಾ ಇದ್ರು, ಮಧ್ವಾಚಾರ್ಯರ ಗ್ರಂಥಗಳನ್ನ ಪಾಠ ಕೇಳಕ್ಕೆ ಯಾರಂತ ಅವ್ರು ಬರ್ತಾವ್ರು ಅಂದರೆ ಸಾಧಾರಣ ಮನುಷ್ಯೋತ್ತಮರು ಬರ್ತಾ ಇರಲ್ಲ, ಮನುಷ್ಯ ಉತ್ತಮರುಗಳಿಲ್ಲ, ದೇವರುಗಳು ಬರ್ತಾ ಇದ್ರು ಅಂತ. ಒಂದಿನ ಮಧ್ವಾಚಾರ್ಯ ಅವರು ಪಾಠ ಪ್ರವಚನ ಹೇಳುವಾಗ ಇಡೀ ಸೂರ್ಯ ಪ್ರಕಾಶ ಬಂದಿತ್ತು ಅಂತಲ್ಲಿ. ಸೂರ್ಯ ಪ್ರಕಾಶ ಬಂದಿದ್ದಾಗ ಏನು ಇಷ್ಟೊಂದು ಪ್ರಕಾಶ ಅಂತ ಹೇಳಿದಾಗ ಮಧ್ವಾಚಾರ್ಯ ಹೇಳಿರುತ್ತೆ, ಶೇಷದೇವರು ದಿನಾರು ಪಾಠಕ್ಕೆ ಎಲ್ಲ ಬರ್ತಾ ಇದ್ರು, ಇಷ್ಟು ದಿನ ನಿಮಗೆಲ್ಲ ದರ್ಶನ ಕೊಡ್ತಾ ಇಲ್ಲ, ಈತ ನಿಮಗೆ ಅವರು ಬಂದಾರ ಅಂತ ತಿಳಿಸಬೇಕು ಅಂತ ಒಂದು ಕ್ಷಣ ಅವರು ತೋರಿಸಿಕೊಟ್ಟು ಓದ್ತಾ ಇದ್ರು ಅಂತ ಹೇಳಿದ್ರಂತೆ. ಅಂತ ರುದ್ರಾದಿ ದೇವತೆಗಳು, ಶೇಷಾದಿ ದೇವತೆಗಳು ಮಧ್ವಾಚಾರ್ಯ ಅರ್ಥದಲ್ಲಿ ಪಾಠಕ್ಕೆ ಎಲ್ಲ ಬರ್ತಾ ಇದ್ರು ಅಂತ ಅವರ ವರ್ಣ ಬರ್ತಾ ಇದೆ. ಮಧ್ವಾಚಾರ್ಯರು ಮಾಡಿದ ಗ್ರಂಥಗಳೇ ಸರ್ವಮೂಲ ಗ್ರಂಥಗಳು. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಗೀತೆಗಳು ಮಾಡಿದ್ದಾರೆ. ಮಹಾಭಾರತಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಎಲ್ಲ ಉಪನಿಷತ್ತುಗಳಲ್ಲಿ ಮುಖ್ಯವಾದ 10 ಉಪನಿಷತ್ತುಗಳಿಗೆ ಭಾಷೆಗಳು ಮಾಡಿಕೊಟ್ಟಿದ್ದಾರೆ. ಇಂತಹ ಸ್ತೋತ್ರ ಗ್ರಂಥಗಳ ನಖಸ್ತುತಿ, ದ್ವಾದಶ ಸ್ತೋತ್ರ ರಚನೆ ಮಾಡ್ತಾ ಬಂದರೆಗೆ ಆ ಒಂದು ಸಮುದ್ರದಲ್ಲಿ ಕೂತಿದ್ದಾರೆ ಅಲ್ಲಿ ಮಲ್ಪೆಯಲ್ಲಿ. ಆ ಶಿಪ್ ಬರ್ತಾ ಇದೆ, ಕಪ್ಪಲು ಬರ್ತಾ ಇದ್ದರೆ ಒಂದು ದೊಡ್ಡ ಗಾಳಿ ಬಂದು ಅವ ಬೀಳಬೇಕಲ್ಲಿ. ಆಗ ಅವರು ಕಾಷಾಯ ವಸ್ತ್ರನ ಆಡ್ಸಿರ ನಿಲ್ಲತ್ತಲ್ಲಿ ಗಾಳಿ. ಮಧ್ವಾಚಾರ್ಯ ವಾಯುದೇವರಲ್ಲವ ಬಂದು ನಿಂತು ಕೊಟ್ಟರೆ ಏನು ಬೇಕು ಅಂದರೆ ನನಗೆ ಈಗ ಒಂದು ಗೋಪಿ ಚಂದ್ರವೇ ಸಾಕು, ಇದಕ್ಕೆ ನಾನು ಸನ್ಯಾಸಿ, ನನಗೆ ಒಂದು ಬೇರೊಂದು ಬೇಕಾಗಿಲ್ಲ ಅಂತ ಹೇಳಿ ಆ ಗೋಪಿ ಚಂದ್ರನ ಧಾರಣ ಮಾಡಿ ದೇವಕಿ ನಂದ ಕುಮಾರ ಅಂತ ದ್ವಾದಶೋತ್ರನ ಕಂಟಿನ್ಯೂ ಮಾಡುತ್ತಾ ಹೋಗಿ ಆ ಮಧ್ವ ಸರೋವರಳಿ ಅದನ್ನು ತೊಳೆದು ಮಾಡಿದಾಗ ಆ ರುಕ್ಮಿಣಿ ಕರಾರ್ಚಿತ ಪೂಜೆ ಮಾಡಿದಂಥ ಒಂದು ಉಡುಪಿ ಕೃಷ್ಣ ದೇವರು ಬರ್ತಾ ಮಧ್ವಾಚಾರ್ಯ ಅದನ್ನಲ್ಲಿ ಬಾಜಗ ಉಡುಪಿ ಕ್ಷೇತ್ರದಲ್ಲಿ ಪ್ರತಿಷ್ಠೆ ಮಾಡಿದರು ಅಂತ ಕಥೆ ಬರ್ತಾ ಇದೆ. ಮಧ್ವಾಚಾರ್ಯ ನೋಡಿದ್ರೆಂದರೆ ಅವರ ಇಡೀ ಚರಿತ್ರೆಯಲ್ಲಿ ಇಷ್ಟು ಗುಡಿ ಕಟ್ಟಿರು, ಇಷ್ಟು ದೇವರ ಪ್ರತಿಷ್ಠೆ ಮಾಡಿರೋ ಅಂತ ಕಥೆ ಬರೋದೇ ಇಲ್ಲ. ಯಾಕಂದರೆ ಅವ್ರು ಮಾಡಿದ್ದೆಲ್ಲ ಗ್ರಂಥಗಳು, ಜ್ಞಾನವೃದ್ಧಿ, ತತ್ವ ಪ್ರಚಾರ ಗ್ರಂಥಗಳು. ಯಾಕಂದರೆ ತುಂಬ ಪೂಜೆ ಮಾಡ್ಲಿಕ್ಕೆ ಓವರ್ ನಿಂತಾರೆ ಮಧ್ವಾಚಾರ್ಯರು.
ಎದಕ್ಕಂದ್ರೆ ಪೂಜೆ ಮಾಡೋರು ಮಾಡಲಿ, ಗುಡಿ ಹೋಗ್ತಾವ್ರು ಹೋಗಲಿ. ಅದಕ್ಕಿಂತ ಏನಂದ್ರೆ ಗಾಯತ್ರಿ ಜಪ ದೇ ಸದಾ ಪವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಜಾಸನ ಸನ್ನಿವಿಷ್ಟ ಧ್ಯಾನ ಮಾಡಿದರೆ ಭಗವಂತ ಅನುಗ್ರಹ ಮಾಡ್ತಾನೆ. ಪಾರಾಯಣವನ್ನು ಮಾಡ್ರಿ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಗೆ ವಿದ್ಯತೆ. ಅದಕ್ಕೋಸ್ಕರ ಗುಡಿ ತುಂಬ ಕಟ್ಲಕ್ಕೆ ಹೋಗಲ್ಲ ಮಧ್ವಾಚಾರ್ಯರು. ಏನು ಮಾಡಿದ್ರು ಅಂದ್ರೆ ಗ್ರಂಥಗಳ ಪ್ರಚಾರ ಮಾಡಿದರು. ಇದು ನಾವು ತಿಳ್ಕೊಬೇಕು. ನಾವೇನು ಮಾಡ್ತೇವೆ ಅಂದ್ರೆ ಅವ್ರ ಗ್ರಂಥಗಳನ್ನ ಬಿಟ್ಟುಟೇವು, ಮಠವಾಗಿ ಗುಡಿಗಳನ್ನ ಬಿಲ್ಡಿಂಗ್ ಕಟ್ತಾ ಇದ್ದೇವಲ್ಲ, ಬಿಲ್ಡಿಂಗ್ ಕಟ್ಟವರ್ರಿ, ಗ್ರಂಥಗಳನ್ನ ಪ್ರಚಾರ ಮಾಡ್ರಿ ಅಂತ ತೋರಿಸಿಕೊಟ್ಟವರು ಮಧ್ವಾಚಾರ್ಯರು. ಅವರು ಯಾತ್ರೆಗಳನ್ನ ಮಾಡ್ತಾ ಹೋದ ಬದರಿಕಾಶ್ರಮಕ್ಕೆ 2ನೇ ಸಾರಿ ಹೋಗಿ ಆ ಮಹಾಭಾರತ ತಾತ್ಪರ್ಯ ನಿರ್ಣಯನ ಸಮರ್ಪಣೆ ಮಾಡ್ತಾರೆ. ಎಲ್ಲಿಂದರೆ ಏನೋ ಒಂದು ಪುಸ್ತಕ ಬರಿಬೇಕು ಅಂದರೆ, ಒಂದು ಟ್ರಾನ್ಸ್ಲೇಷನ್ ಮಾಡಬೇಕು ಅಂದರೆ ಯಾರು ಫಸ್ಟ್ ಕರ್ತಾವೋ ಅದನ್ನು ತಗೊಂಡು ಬಂದರು, ಅವ್ರ ಹತ್ರ ಪರ್ಮಿಷನ್ ತಗೊಬೇಕು ಅಂತದೆ. ವೇದವ್ಯಾಸರ ಹತ್ರ ಪರ್ಮಿಷನ್ ತಗೊಂಡು ಭಾಷ್ಯಗಳನ್ನ ಬರೆದವರು ಮಧ್ವಾಚಾರ್ಯರು. ಅದರಲ್ಲೇ ಆ ಒಪ್ಪುದ ಮಾಡಿ ತಗೊಂಡು ಬಂದವರು ಮಧ್ವಾಚಾರ್ಯರು. ಆ ಘಟನೆಗಳು ಹೇಳ್ತಾ ಇದ್ದಾರೆ. ಶಿಷ್ಯರುಗಳಿಗೆ ಬಂತ ಎಷ್ಟೋ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಇದ್ರಂತೆ. ಎಷ್ಟೋ ನೂರ ಕಳ್ಳರುಗಳು ಬರ್ತಾರೆ. ಒಂದು ಸಲ ಕಳ್ಳರುಗಳು ಬಂದಾಗ ಇವರು ಕಲ್ಲಾಗಿ ನಿಲ್ಲು ತೋರಿಸ್ತಾರಂತ. ತನ್ನಂತ ಎಲ್ಲಾರನ್ನ ಕಲ್ಲಾಗಿ ನಿಲ್ಲು ತೋರಿಸ್ತಾರೆ. ಒಂದು ಘಟನೆಯಲ್ಲಿ ಎಲ್ಲಾರನ್ನ ಮನುಷ್ಯರುಗಳಾಗಿ ತೋರಿಸ್ತಾರೆ. ಅವ್ರು ನೋಡಿದಂಥ ಕಳ್ಳ ಕಲ್ಲಾಗಿದ್ದಾರೆ, ಮನುಷ್ಯರುಗಳಾಗಿದ್ದಾರೆ, ಸಾಷ್ಟಾಂಗ ನಮಸ್ಕಾರ ಬಿದ್ದು ನಿಮಗೆ ಕಳ್ಳ ಈ ವ್ಯಾಪಾರವೇ ಬಿಟ್ಟುಬಿಡ್ತಾರಂತೆ. ನೋಡ್ರಿ, ಮನಸ್ಸನ್ನ ಸರಿ ಮಾಡಿ ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡೋಗಿ ತೋರಿಸಿದವರು ಮಧ್ವಾಚಾರ್ಯರು. ಹುಳಿಗಳನ್ನ ಗೆಳು ತೋರಿಸ್ತಾರೆ. ಏನೋ ಒಂದು ನದಿ ನದಿಯನ್ನು ದಾಂಡಿ ತೋರಿಸ್ತಾರೆ. ಶಿಷ್ಯರುಗಳಿಗೆ ಎಷ್ಟೊಂದು ಅನುಗ್ರಹ, ಎಷ್ಟೊಂದೋ ಆಪತ್ತುಗಳು ಬಂದ್ರೂ ತೀರಿಸಿ ತೋರಿಸಿದವರು ಮಧ್ವಾಚಾರ್ಯ. ಅದಕ್ಕೋಸ್ಕರ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಗತಿ ವಿರಗ ಪ್ರಾಪಕಾಣಾಂ ಗುಣಾಣಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿ ಸಿದಾನಂದ ಸಂದೋಗತಾನಾಂ. ಎದಕ್ಕೆ ಹೇಳ್ತೇವೆ ಅಂದರೆ ಮಧ್ವಾಚಾರ್ಯರು ಏನೊಂದೋ ಜನ್ಮಾದಿಗಳಲ್ಲಿ ಮಾಡುವಂಥ ಪಾಪಗಳಿಂದ ನಮಗೆ ಬರೋ ಕಷ್ಟಗಳನ್ನ ಪರಿಹಾರ ಮಾಡಿಯೇ ತೋರಿಸ್ತಾರೆ ಅಂತ ತೋಡುವಂಥ ಒಂದು ಘಟನೆಗಳು, ಅವರ ಮಹಿಮೆಗಳು ಹೇಳ್ತಾ ಇದ್ದರೆ. ಆ ಶಿಷ್ಯರುಗಳಿಗೆ ಅನಂತೇಶ್ವರ ಗುಡಿಯಲ್ಲಿ ಪಾಠ ಹೇಳಿದಾಗ ಪುಷ್ಪವೃಷ್ಟಿ ಆಗಿತ್ತಂತೆ. ಅವರಿಗೆ 70 to 79 years ಇದ್ದರು ಮಧ್ವಾಚಾರ್ಯ ಅಂತ ಹೇಳೋ ಉಂಟು. ಆ ಇದ್ದಾಗ ಏನ ಪುಷ್ಪವೃಷ್ಟಿ ಆಗ್ತಾ ಇದ್ದಾರೆ. ಪುಷ್ಪವೃಷ್ಟಿ ಆಗ್ತಾ ಅವಲ್ಲ ಸುಮಧ್ವಜಿ ಮಹಾಕಾವ್ಯಲ್ಲಿ ವರ್ಣನ ಮಾಡ್ತಾ ಇದ್ದಾರೆ. ನಮಸ್ತೆ ಪ್ರಾಣೇಶ ಪ್ರಣತ ವಿಭಾ ಯಾಮ ನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮ ಹರುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಸ ಸುದೃಶಂ ನೋ ಜಯ ಜಯ ಹಂಗಂತ ಹೇಳಿದಾಗ ಎಲ್ಲ ದೇವತೆಗಳು ಪುಷ್ಪವೃಷ್ಟಿ ಮಾಡಿದಾಗ ಐತರೇಯ ಉಪನಿಷತ್ ಭಾಷ್ಯ ಪ್ರವಚನ ಮಾಡ್ತಾ ಇದ್ದಾಗ ಅವರ ಆ ಒಳಗಲ್ಲಿ ಕಾಣದಂತೆ ಮಾಡಿ ವೇದವ್ಯಾಸರತ್ತಲ್ಲಿ ಬದಿಗಾಶ್ರಮಕ್ಕೆ ಹೋಗಿ ಆ ವೇದವ್ಯಾಸರಿಗೆ ಸೇವೆ ಮಾಡುತ್ತಾ ಇವತ್ತೂ ಇದ್ದಾರೆ ಮಧ್ವಾಚಾರ್ಯರು ಅಂತ ಹೇಳುವಂಥ ಮಧ್ವಾಚಾರ್ಯರ ವರ್ಣನೆ, ಅವರ ಚರಿತ್ರ ಮಹಿಮೆ ಬತ್ತಾದೆ. ಇಂತಹ ಮಧ್ವ ಗುರುಗಳ ಏನಂದ್ರೆ ಮಧ್ವರಾಯರ ಧ್ಯಾನ ಅಮೃತ ಪಾಣ ಅಂತ ಹೇಳ್ತಾರಂದ್ರೆ ಆ ಮಧ್ವ ಗುರುಗಳ ಭಕ್ತಿನ ಹಿಂದರ ಬಂದ ಜ್ಞಾನಿಗಳನ್ನ ತೋರಿಸ್ತಾ ಇದ್ದಾರೆ, ಅವ್ರ ಗ್ರಂಥಗಳನ್ನ ತೋರಿಸ್ತಾ ಇದ್ದಾರೆ. ಅವ್ರುಗಳಿಗೆ ನಾವೇನು ಮಾಡಬೇಕು ಅಂದರೆ ನಾವು ಮಧ್ವಾಚಾರ್ಯರಿಗೆ ಮಾಡುವಂಥ ಒಂದೇ ಒಂದು ಅಂದರೆ ಏನು ಅಂದರೆ ಜನುಮ ಜನುಮದಲ್ಲಿ ಯಮಗಿರಲಿ, ಜನುಮ ಜನುಮದಲ್ಲಿ ಯಮಗಿರಲಿ, ಹನುಮ ಭೀಮ ಮಧ್ವ ಮುನಿಗಳ ಸೇವೆಯು ಜನುಮ ಜನುಮದಲ್ಲಿ ಯಮಗಿರಲಿ. ಹನುಮ ಭೀಮ ಮಧ್ವರ ಮುನಿಗಳ ಸೇವೆಯೋ ಏನಂದ್ರೆ ಸೇವೆಯಂದ್ರೆ ಅವ್ರಿಗೆ ಪಂಚಾಮೃತ ಅಭಿಷೇಕವೋ, ಅವರಿಗೆ ಬಿಲ್ಡಿಂಗ್ ಕಟ್ಟಕ್ಕೆ ಎಷ್ಟೋ ರೂಪಗಳು, ಇದು ನಮಗೆ ಬೇಡ. ಮಧ್ವಾಚಾರ್ಯರು ಕೇಳಿದರೆ ಅಂದರೆ ಅವ್ರ ಗ್ರಂಥಗಳನ್ನ ಪ್ರಚಾರ ಮಾಡಿರಿ, ಅವರು ಹೇಳಿದ ತತ್ವಗಳನ್ನ ಪ್ರಚಾರ ಮಾಡಿ, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತತ್ವನ ಒவ்வೊಂದು ಮನೆಗಾಗಿ ಒவ்வೊಂದು ಶಿಷ್ಯರುಗಳ ತಗೊಂಡೋಗಿ ತೋರಿಸಿ. ಇದುವೇ ಮಧ್ವಾಚಾರ್ಯ ಮಾಡುವಂಥ ಒಂದು ಸೇವೆ. ಆ ಸೇವೆಯನ್ನು ಜನ್ಮ ಜನ್ಮದಲ್ಲಿ ಮಾಡಲಿಕ್ಕೆ ಮಧ್ವಾಚಾರ್ಯ ಗುರುಗಳು ನಮಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಈ ಕಥನ ಮುಂದೆ ತಗೊಂಡು ಹೋಗ್ತಾರಾನ.